ನಮಸ್ಕಾರ ಸ್ನೇಹಿತರೆ, ನಾನು ಮಚೇಂದ್ರ ಅಣ್ಕಲ್. ಕನ್ನಡ ಖ್ಯಾತ ಕಥೆಗಾರರ ಸಣ್ಣ ಕಥಾ ವಾಚನ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಇಂದಿನ ಕತೆ ಆನಂದ ಕಾವ್ಯನಾಮ ಹೊಂದಿರುವ ಅಂಜಂಪುರ್ ಸೀತಾರಾಮ್ರವರು ಬರೆದ ನಾನು ಕೊಂದ ಹುಡುಗಿ. ಬೇಸಿಗೆಯ ರಜದಲ್ಲಿ ನಮ್ಮ ಮೈಸೂರು ಸೀಮೆಯನ್ನೆಲ್ಲ ಸುತ್ತಿಕೊಂಡು ಬರಬೇಕೆಂದು ಹೊರಟೆ. ನನಗೆ ನಮ್ಮ ದೇಶದಲ್ಲಿರುವ ಹೆಸರುಗೊಂಡ ಶಿಲಾಶಿಲ್ಪಗಳ ವೈಖರಿಯನ್ನೆಲ್ಲ ಚಿತ್ರರೂಪದಲ್ಲಿ ಸಂಗ್ರಹಿಸಬೇಕೆಂಬ ಒಂದು ಹುಚ್ಚು ಹಿಡಿದಿತ್ತು. ಸೋಮನಾಥಪುರ, ಬೇಲೂರು, ಹಳೆಬೀಡು ಮುಂತಾದ ಸ್ಥಳಗಳಲ್ಲಿನ ದೇವಾಲಯಗಳ ವರ್ಣನೆಗಳನ್ನು ಪುಸ್ತಕಗಳಲ್ಲಿ ಓದಿದಾಗ ಇರಲಿ, ಸಾಯದೆ ಬದುಕಿದ್ದರೆ ಒಂದಲ್ಲ ಒಂದು ದಿನ ಅವುಗಳೆಲ್ಲ ಕಣ್ಣಾರೆ ನೋಡಿಕೊಂಡು ಬರುತ್ತೇನೆ ಅಂದುಕೊಂಡಿದೆ. ಆದುದರಿಂದ ನಾನು ಸಂಚಾರ ಹೊರಟಾಗ ನನ್ನ ಆಸೆ ಕನಸು ನಿಜವಾಗುವಂತಾಯಿತಲ್ಲ ಎಂದು ಹಿಗ್ಗಿದೆ. ಇಲ್ಲಿ ನಾನು ಮುಂದೆ ಹೇಳುವ ವಿಷಯ ನನ್ನ ಸಂಚಾರವನ್ನು ಕುರಿತು ಒಂದು ಉಪನ್ಯಾಸವಲ್ಲ. ನನ್ನ ಸಂಚಾರದ ಮಧ್ಯದಲ್ಲಿ ಒಂದು ಹಳ್ಳಿಯಲ್ಲಿ ನಡೆದ ಒಂದೆರಡು ದಿನಗಳ ಸಂಗತಿಯನ್ನು ಕುರಿತು. ಆ ಹಳ್ಳಿಯ ಹೆಸರು ನಾಗವಳ್ಳಿ. ನಾನು ಅಲ್ಲಿಗೆ ಬರುವ ವೇಳೆಗೆ ನನ್ನ ಸಂಚಾರ ಮುಕ್ಕಾಲು ಪಾಲು ಮುಗಿದಿತ್ತು ಅನ್ನಬಹುದು. ಅಷ್ಟು ಹೊತ್ತಿಗಾಗಲೇ ಸುಮಾರು 100-150 ಚಿತ್ರಗಳನ್ನು ಸಂಗ್ರಹಿಸಿದ್ದೆ. ಎಲ್ಲವನ್ನು ನಾನೇ ಸ್ವಂತವಾಗಿ ತೆಗೆದ ಫೋಟೋಗಳು. ನಾಗವಳ್ಳಿಯಲ್ಲಿ ಕರಿಯಪ್ಪನೆಂಬುವವರು ಬಹಳ ಗಣ್ಯರಾದವರು. ಆ ಹಳ್ಳಿಗೆಲ್ಲ ಯಜಮಾನರಂತಿದ್ದರು. ನಾನು ಅವರ ಮನೆಯಲ್ಲೇ ಉಳಿದುಕೊಂಡಿದ್ದುದು ಕತೆ ಇಲ್ಲಿಂದ ಪ್ರಾರಂಭ ಎಂದು ಇಟ್ಟುಕೊಳ್ಳಬಹುದು. ನಾನು ಆ ಹಳ್ಳಿಗೆ ಬಂದಾಗ ರಾತ್ರಿ ಸುಮಾರು 9 ಗಂಟೆಯ ಸಮಯ. ನನ್ನ ಸಾಮಾನುಗಳೆಲ್ಲ ಒಂದು ಸಂತೆಯ ಗಾಡಿಯಲ್ಲಿ ಹಾಕಿ ನಾನು ಅದರ ಹಿಂದೆ ನಡೆದುಕೊಂಡು ಬಂದೆ. ರಾತ್ರಿಯೆಲ್ಲ ಆ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುವುದು ನನಗೆ ಸರಿ ಬೀಳಲಿಲ್ಲ. ಆ ರಾತ್ರಿ ಆ ಹಳ್ಳಿಯಲ್ಲೇ ಉಳಿದುಕೊಳ್ಳೋಣ ಅನಿಸಿತ್ತು. ಉಳಿದುಕೊಳ್ಳುವುದಕ್ಕೆ ಸರಿಯಾದ ಸ್ಥಳ ಯಾವುದಾದ್ರೂ ಇದೆಯೇ ಎಂದು ಗಾಡಿಯವನನ್ನು ವಿಚಾರಿಸಿದೆ. ಅವನು ಕರಿಯಪ್ಪನವರ ಹೆಸರನ್ನು ಹೇಳಿ, ಸ್ವಾಮಿ, ಅಪ್ಪಣೆಯಾದರೆ ಅವರು ತಾವು ಹೋಗಿ ಹೇಳ್ತೀನಿ, ಅವರು ಎಲ್ಲ ಅನುಕೂಲ ಮಾಡ್ತಾರೆ, ಅವರೆಲ್ಲ ಅನುಕೂಲ ಮಾಡ್ತಾರೆ ಬುದ್ಧಿ ಅಂದ. ನಾನು ಆಗಬಹುದು ಎಂದೆ. ಇನ್ನು 10 ಮಾರು ಹೋಗುವುದರಲ್ಲಿ ಅವರ ಮನೆ ಸಿಕ್ಕಿತ್ತು. ನಾನು ಗಾಡಿಯ ಹತ್ತಿರದಲ್ಲೇ ನಿಂತಿದ್ದೆ. ಗಾಡಿಯವನು ಇಳಿದು ಮನೆ ಕಡೆ ಹೋಗಿ ಒಂದೆರಡು ನಿಮಿಷ ಬಿಟ್ಟುಕೊಂಡು ಇನ್ನೊಬ್ಬ ಗಂಡಸಿನೊಂದಿಗೆ ಬಂದು, ಬುದ್ಧಿ, ಇವರೇ ಕರಿಯಪ್ಪನವರು ಅನ್ನೋರು ಎಂದಿಗೆ ಹೇಳಿದ. ಕರಿಯಪ್ಪನವರು ನನ್ನ ಸಮೀಪಕ್ಕೆ ಬಂದು ಬಹಳ ನಮ್ರಭಾವದಿಂದ ಕೈ ಮುಗಿದು, ಸ್ವಾಮಿ, ದಯಮಾಡಿ ಇದು ತಮ್ಮ ಮನೆ ಎಂದೇ ತಿಳಿಬೇಕು ಎಂದು ಹೇಳಿದರು. ನಾನು ಅವರಿಗೆ ಕೈ ಮುಗಿದು ತಮಗೆ ತೊಂದರೆ ಕೊಟ್ಟಂಗಾಯಿತು ಎಂದೆ. ಅದಕ್ಕೆ ಅವರು, ಸ್ವಾಮಿ, ಎಲ್ಲಾದರೂ ಉಂಟೆ, ತೊಂದರೆ ಹೇಗೆ ಸ್ವಾಮಿ? ದೊಡ್ಡ ಮನಸ್ಸು ಮಾಡಿ ನನ್ನ ಮನೆಗೆ ಬರಲು ಒಪ್ಪಿದ್ರಲ್ಲ, ಅದೇ ನನ್ನ ಪುಣ್ಯ. ತೊಂದರೆಗೆಂದರೆ ಅನ್ಬೇಡಿ ಸ್ವಾಮಿ, ಹೀಗೆ ದಯ ಮಾಡಬೇಕು ಎಂದು ತಮ್ಮ ಮನೆಯ ಕಡೆ ಕೈ ತೋರಿಸಿ ಗಾಡಿಯನ್ನು ಕರೆದು, ಲೋ ತಿಮ್ಮ, ದಣಿಗಳ ಸಾಮಾನೆಲ್ಲ ಜಗಲಿ ಮೇಲೆ ತಗೊಂಡು ಎಂದು ಹೇಳಿದರು. ನಾನು ಹೋಗಿ ಅವರ ಮನೆಯ ಜಗಲಿಯ ಮೇಲೆ ಹಾಸಿದ ಚಾಪೆಯ ಮೇಲೆ ಕುಳಿತುಕೊಂಡೆವು. ಕರಿಯಪ್ಪನವರದು ದೊಡ್ಡ ಸಂಸಾರ, ತುಂಬಿದ ಮನೆ. ನಾನು ಹೋಗಿ ಕುಳಿತುಕೊಂಡೇನು. ಒಳಗಿನಿಂದ 3-4 ಸಣ್ಣ ಸಣ್ಣ ಮಕ್ಕಳು ಹೊರಕ್ಕೆ ಓಡಿ ಬಂದು ಕುತೂಹಲದಿಂದ ನಮ್ಮ ಸುತ್ತಲೂ ನಿಂತುಕೊಂಡರು. ನನ್ನ ಹ್ಯಾಟು ಬೂಟು ಎಲ್ಲ ಅವರಿಗೆ ತಮಾಷೆಯಾಗಿ ಕಂಡಿರಬೇಕು. ಜಗಲಿಯ ಒಂದು ಪಕ್ಕಕ್ಕೆ ಒಂದು ಕೊಠಡಿ, ಮನೆಯ ಆಳು ಅದರ ಬಾಗಿಲನ್ನು ತೆರೆದು ಗುಡಿಸಿ ಚಾಪೆ ಹಾಕಿ ಒಂದು ದೀಪವನ್ನು ತಂದಿಟ್ಟ ಗಾಡಿಯವನನ್ನು ನನ್ನ ಸಾಮಾನುಗಳನ್ನೆಲ್ಲ ಕೊಠಡಿಯೊಳಗೆ ಇಟ್ಟು ಬಂದ. ಅವನಿಗೆ ಸಲ್ಲಬೇಕಾಗಿದ್ದ ಬಾಡಿಗೆ ಕೊಟ್ಟು ಕಳಿಸಿಬಿಟ್ಟೆ. ಕರಿಯಪ್ಪನವರು, ಸ್ವಾಮಿ, ಇನ್ನು ಬಟ್ಟೆ ಬಿಚ್ಚಬಹುದಲ್ಲ ಎಂದರು. ನಾನು ಎದ್ದು ಕೊಠಡಿಯೊಳಗೆ ಹೋಗಿ ನನ್ನ ಬಟ್ಟೆಗಳೆಲ್ಲ ಬಿಚ್ಚಿ ಪಂಜೆ ಉಟ್ಟು ಶರ್ಟು ಹಾಕ್ಕೊಂಡು ಬಂದೆ. ನಾನು ಅಷ್ಟು ಹೊತ್ತಿಗೆ ಯಾರೋ ಒಳಗಿನಿಂದ ಬಿಸಿ ನೀರು ತಂದಿಟ್ಟರು. ಕೈ ಕಾಲು ಮುಖ ತೊಳೆದುಕೊಂಡೆ. ಇನ್ನು ಅರ್ಧ ಗಂಟೆಯಲ್ಲಿ ಊಟವಾಯಿತು. ಪುನಃ ಹೊರಗೆ ಜಗಲಿಯ ಮೇಲೆ ಕುಳಿತುಕೊಂಡು ತಾಂಬೂಲ ಹಾಕಿಕೊಳ್ಳುತ್ತಾ ಮಾತನಾಡುತ್ತಿದ್ದೆವು. ನನ್ನ ಸಂಚಾರದ ವಿಷಯವನ್ನು ಅವರಿಗೆ ವಿವರಿಸಿ ಹೇಳಿದೆ.
ನಾನು ಅವರ ಮನೆಯಲ್ಲಿ ಉಳಿದುಕೊಂಡಿದ್ದು ಅವರಿಗೆ ಬಹಳ ಸಂತೋಷಕ್ಕೆ ಕಾರಣವಾಯಿತು. ಅದು ಅವರ ನಡೆನುಡಿಯಲ್ಲೇ ತೋರುತ್ತಿತ್ತು. ಮಾತನಾಡುತ್ತಾ ಆಡುತ್ತಾ ಅವರ ವಿಷಯವನ್ನು ಸ್ವಲ್ಪ ತಿಳಿದುಕೊಂಡೆ. ಬಹಳ ನೆಮ್ಮದಿವಂತರು. 400 ರೂಪಾಯಿ ಕಂದಾಯ ಕೊಡ್ತಾರಂತೆ. ಮನೆಯ ತುಂಬ ಜನ, ಆಳು ಕಾಳುಗಳು, ದನಕರುಗಳು ಯಾವುದರಲ್ಲೂ ಕೊರತೆಯಿಲ್ಲ. ಮನೆಯನ್ನು ದೊಡ್ಡದಾಗಿ ಕಟ್ಟಿಕೊಂಡಿದ್ದರು. ಆ ಹಳ್ಳಿಗೆಲ್ಲ ಅದೇ ದೊಡ್ಡದು. ಎಲ್ಲಕ್ಕೂ ಮಿಗಿಲಾಗಿ ನನ್ನ ಕನಸಿನಲ್ಲಿ ನಿಂತಿದ್ದು ಅವರ ನಿಷ್ಪಕ್ಷಪಾತವಾದ ನಮ್ರತೆ. ಅದು ಆ ಜನರಿಗೆ ಬಹಳ ಸ್ವಾಭಾವಿಕವೆಂದು ತೋರಿತು. ಒಟ್ಟಿಲ್ಲ ಅವರ ಮನೆಯಲ್ಲಿ ನನಗೆ ಬಹಳ ಉಪಚಾರವಾಗುತ್ತೆ ಅಂದುಕೊಂಡೆ. ಊಟವಾದ ಮೇಲೆ ಬಹಳ ಹೊತ್ತು ಮಾತನಾಡುತ್ತಿರಲಿಲ್ಲ. ದಾರಿ ನಡೆದುಕೊಂಡು ಬಂದಿದ್ದರಿಂದ ಸ್ವಲ್ಪ ಆಯಾಸವಾಗಿತ್ತು. ಅವರಿಗೆ ಆ ವಿಷಯವನ್ನು ತಿಳಿಸಿ ಕೊಠಡಿಯೊಳಗೆ ಹೋಗಿ ದೀಪವನ್ನು ಆರಿಸಿ ಮಲಗಿಕೊಂಡು ಬಿಟ್ಟೆ. ಬೆಳಿಗ್ಗೆ ಎಚ್ಚರವಾದಾಗ ಸುಮಾರು 6:30, 7 ಗಂಟೆ ಇರಬಹುದು. ಅಷ್ಟು ಹೊತ್ತಿಗಾಗಲೇ ನನ್ನ ಕೊಠಡಿಯ ಹೊರಗೆ ನೀರು ಸಿದ್ಧವಾಗಿತ್ತು. ಮುಖ ತೊಳೆದುಕೊಂಡು ಕೊಠಡಿಯಲ್ಲೇ ಕುಳಿತಿದ್ದೆ. ಕರಿಯಪ್ಪನವರು ತಾವೇ ಕೈಯಲ್ಲಿ ಒಂದು ಬಟ್ಟಲು ಹಾಲನ್ನು ತೆಗೆದುಕೊಂಡು ಬಂದರು. ಅವರ ಮನೆಯಲ್ಲಿ ಕಾಫಿ ಅಭ್ಯಾಸವಿಲ್ಲ, ನನಗೆ ಹಾಲು ಅಭ್ಯಾಸವಿಲ್ಲ. ಹೇಗೋ ಅವರು ಅಷ್ಟು ಆದ್ದರಿಂದ ತಂದದ್ದನ್ನು ಬೇಡವೆನ್ನಬಾರದೆಂದು ಕುಡಿದೆ. ಆಮೇಲೆ ಅವರನ್ನು ಅಷ್ಟು ಅಲ್ಲೇ ಕೂರಿಸಿಕೊಂಡು ನಾನು ಸಂಚಾರ ಮಾಡಿ ತಂದಿದ್ದ ಚಿತ್ರಗಳೆಲ್ಲ ತೋರಿಸಿ ಅವುಗಳ ವಿಷಯವಾಗಿ ನಾನು ತಿಳಿದುಕೊಂಡಿದ್ದನ್ನು ಹೇಳದೆ ಕೇಳಿ ಅವರಿಗಾದ ಸಂತೋಷವನ್ನು ಆಚಾರವನ್ನು ನಾನು ವಿವರಿಸಲಾರೆ. ಅವರು ನನ್ನನ್ನು ನೋಡಿ, ಸ್ವಾಮಿ, ತಾವು ಒಪ್ಪೋದಾದರೆ ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ರಂಗಪ್ಪನ ಗುಡಿ. ಭಾಳ ಹಳೆಯದು ಸ್ವಾಮಿ, ಬಲು ಖಚಿತವಾಗಿದೆ, ಭಾಳ ದೂರನೂ ಇಲ್ಲ ಎಂದು ನನಗೆ ಕಿವಿ ನೆಟ್ಟಗಾಯಿತು. ಎಲ್ಲಿ ಎಂದು ಕೇಳಿದೆ. ಇಲ್ಲಿಗೆ ಒಂದು ಹರಿದಾರಿ ದೂರದಾಗಿದೆ, ಅದು ನೋಡಿ ಕಾಣೋಕ್ಕಿಲ್ವೇ, ಆ ಮರಡಿ ಬೆಟ್ಟ ಅದರ ಬುಡದಾಗಿದೆ. ನನಗೆ ಬೇಲೂರಿನಲ್ಲಿ ತೆಗೆದಿದ್ದ ಚಿತ್ರಗಳಲ್ಲಿ ಕೆಲಸಕ್ಕೆ ಟಿಪ್ಪಣಿ ವಿವರಣೆ ಬರೆದಿತ್ತು, ಅಲ್ಲದೆ ಲಕ್ಷ್ಮಿಗೆ ಕಾಗದ ಬರೆಯಬೇಕಾಗಿತ್ತು. ಸರಿ, ಹಾಗಾದರೆ ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗಿ ಬರ್ತೇನೆ. ಇವತ್ತು ಸ್ವಲ್ಪ ಬರೆಯುವ ಕೆಲಸವಿದೆ ಎಂದು ಹೇಳಿದೆ. ತಮ್ಮ ಚಿತ್ತ ಹಾಗೆ ಆಗಲಿ ಎಂದರು. ಆ ದಿನ ಟಿಪ್ಪಣಿ ಬರೆಯುವುದರಲ್ಲೇ 12 ಗಂಟೆಯಾಗಿ ಹೋಯಿತು. ಊಟವಾದ ಮೇಲೆ ಲಕ್ಷ್ಮಿಗೆ ಕಾಗದ ಬರೆಯುವುದಕ್ಕೆ ಕುಳಿತುಕೊಂಡೆ. ನನ್ನ ಸಂಚಾರದಲ್ಲಿ ಪುರುಸೊತ್ತು ಸಿಕ್ಕಾಗಲೆಲ್ಲ ಅವಳಿಗೆ ಕಾಗದ ಬರೆಯುತ್ತಿದ್ದೆ. ಎಲ್ಲದರಲ್ಲೂ ಮುಕ್ಕಾಲು ಪಾಲು ನನ್ನ ಸಂಚಾರದ ವಿಷಯವೇ. ನಾನು ನೋಡಿದ ದೇವಸ್ಥಾನಗಳು, ನೋಟಗಳು, ಅವುಗಳ ವರ್ಣನೆ ಇತ್ಯಾದಿ ನನ್ನ ಸಂಚಾರದಲ್ಲಿ ಲಕ್ಷ್ಮಿಯ ನೆನಪು ನನ್ನನ್ನು ನಿತ್ಯವೂ ಎಡೆಬಿಡದೆ ಹಿಂಬಾಲಿಸುತ್ತಿತ್ತು. ಎಷ್ಟೋ ಸಾರಿ ಅಯ್ಯೋ, ಈ ಸೊಬಗನ್ನು ನೋಡುವುದಕ್ಕೆ ನನ್ನ ಲಕ್ಷ್ಮಿ ಇಲ್ಲವಲ್ಲ, ಅವಳು ನನ್ನ ಸಮೀಪದಲ್ಲಿ ಇದ್ದಿದ್ದರೆ ಅವುಗಳ ಸೊಬಗು ಇನ್ನೂ ಹೆಚ್ಚುತ್ತಿತ್ತು ಅಂದುಕೊಂಡಿದ್ದೇನೆ. ಆ ದಿನ ನಾನು ನಾಗವಳ್ಳಿಗೆ ಬಂದದ್ದು. ಅಲ್ಲಿ ಕರಿಯಪ್ಪನವರು ಆದರಣೀಯವಾದ ಆತಿಥ್ಯ, ಉಪಚಾರ, ಅವರ ಮಕ್ಕಳು ಮರಿ ವಿಚಾರ ಎಲ್ಲ ಬರೆದು ನಾಳೆ ಮರಡಿ ಬೆಟ್ಟಕ್ಕೆ ಹೋಗಬೇಕೆನ್ನುವುದನ್ನು ತಿಳಿಸಿ, ಆಮೇಲೆ ನಮ್ಮ ಕೆಲವು ಮಾತುಗಳನ್ನು ಬರೆದು ಕಾಗದವನ್ನು ಮುಗಿಸಿದೆ. ಆ ಹಳ್ಳಿಯಲ್ಲಿ ಟಪಾಲು ಆಫೀಸು ಇಲ್ಲ, ಒಂದು ಟಪಾಲು ಪೆಟ್ಟಿಗೆ ಮಾತ್ರ ಇದೆ. ವಾರಕ್ಕೆ 2-3 ಸಲವೋ ಬೇಲೂರಿನಿಂದ ಅಂಚೆಯನ್ನು ಬಂದು ಕಾಗದಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ವಿಚಾರಿಸಿದಲ್ಲಿ ಆ ವಿಷಯ ತಿಳಿಯಿತು. ಆದರೆ ಟಪಾಲು ಪೆಟ್ಟಿಗೆ ಎಲ್ಲಿತ್ತೋ ಗೊತ್ತಿರಲಿಲ್ಲ. ಆಳು ಯಾರಾದರೂ ಇದ್ದರೆ ಅವರ ಕೈಲಿ ಕಾಗದವನ್ನು ಟಪಾಲು ಪೆಟ್ಟಿಗೆ ಕಳಿಸಬಹುದೆಂದು ಯೋಚಿಸಿ ಕೊಠಡಿಯಿಂದ ಹೊರಗೆ ಬಂದೆ. ನಾನು ಹೊರಗೆ ಬಂದಾಗ ಕೊಠಡಿ ಎದುರಾಗಿ ಸ್ವಲ್ಪ ದೂರದಲ್ಲಿ ಜಗಲಿಯ ಕಂಬವನ್ನು ಒರಗಿಕೊಂಡು ಒಬ್ಬ ಪ್ರಾಯದ ಹುಡುಗಿ ಕುಳಿತಿದ್ದಳು. ಯಜಮಾನರ ಮಗಳಿರಬಹುದೆಂದು ತೋರಿತು. ನಾನು ಹೊರಗೆ ಬಂದವನು ಆಳನ್ನು ಕಾಣದೆ ಏನು ಮಾಡಬೇಕೆಂದು ತೋಚದೆ ನಿಂತಿರಲು ನಾನು ನೋಡಿದಾಕೆಯೇ ಎದ್ದು ಬಂದು, ಏನು ಬುದ್ಧಿ, ಏನಾಗಬೇಕು, ಅಪ್ಪಣೆ ಆಗಲಿ ಎಂದು ಕೇಳಿ ಸ್ವಲ್ಪ ಹಸನ್ಮುಖಿಯಾದಳು. ಆ ಹಳ್ಳಿ ಹುಡುಗಿಯ ನಯವನ್ನು, ಸರಳತೆಯನ್ನು ನೋಡಿ ನನಗೆ ಸಂತೋಷವಾಯಿತು. ನಾನು ಹೇಳಿದೆ, ಏನೂ ಇಲ್ಲಮ್ಮ, ಈ ಕಾಗದನ ಟಪಾಲಿಗೆ ಕಳಿಸ್ಬೇಕಾಗಿತ್ತು. ಆ ಪೆಟ್ಟಿಗೆ ಎಲ್ಲಿದೆಯೋ ನಂಗೆ ಗೊತ್ತಿಲ್ಲ, ಹೇಳ್ತೀಯಾ? ಆಕೆ ನಗುತ್ತಾ ಆ ಕಡೆಗೆ 2 ಹೆಜ್ಜೆ ಇಟ್ಟು, ಅದ್ಯಾಕೆ ಬುದ್ಧಿ, ಒಟ್ಟು ಒಂದು ತೊಂದರೆ ತಪ್ಪಿಗೆ, ಆ ಕಾಗದನ ಇಲ್ಲಿ ಕೊಡಿ, ನಾನು ಹೋಗಿ ಹಾಕ್ತವನಿ ಅಂದಳು. ಅವಳ ಮಾತುಗಳನ್ನು ಕೇಳಿ ಅವಳೊಡನೆ ಇನ್ನೂ 4 ಮಾತುಗಳಾಡಬೇಕೆನಿಸಿತು. ನಿನಗೆ ತೊಂದರೆ ಅಲ್ವೇ?
ಎಂದು ಕೇಳಿದೆ. ಅಯ್ಯೋ ಬುದ್ಧಿ, ಅದೇಂಗೆ ತೊಂದರೆ, ತಾವು ದೊಡ್ಡವರು, ಹಾಗಾದರೆ ನಿಮಗೆ ತೊಂದರೆ ಇಲ್ವೇನೆ? ಇಲ್ಲವಷ್ಟೇ? ಇಲ್ಲ ನಾನು ನೋಡಿಯ, ಇಲ್ಲಿ ನೋಡಿ ಆ ಕಾಗದನ, ಹೀಗೆಂದು ಹೇಳಿ 2 ಕೈಗಳನ್ನು ಹಿಡಿದಳು. ನಾನು ಕಾಗದವನ್ನು ಅವಳ ಕೈಗೆ ಕೊಟ್ಟು, ನಿನ್ನ ಹೆಸರೇನು ಎಂದು ಕೇಳಿದೆ. ನನ್ನ ಹೆಸರು ಚಿನ್ನಿ ಎಂದು ಸ್ವಲ್ಪ ನಾಚಿಕೆ ಎಂದು ಹೇಳಿ ಹೊರಟು ಹೋದಳು. ಸೊಗಸಾದ ಹೆಸರು ಅಂದುಕೊಂಡೆ. ಚಿನ್ನಿ ಚೆನ್ನಾಗಿ ಮಾತನಾಡಿದಳು. ಅವಳ ಮುಖದಲ್ಲಿನ ಆ ನಮ್ರ ಭಾವ, ಕಣ್ಣುಗಳಲ್ಲಿ ಆಕೆಯ ತಿಳಿ ಹೃದಯದ ನಿರ್ಮಲ ಛಾಯೆ, ಮಾತುಗಳಲ್ಲಿ ಹಳ್ಳಿಗಾಡಿನ ಒಂದು ವಿಧವಾದ ಲಾಲಿತ್ಯ, ಇವು ಪ್ರತಿಯೊಂದು ನನ್ನ ಮನಸ್ಸಿನಲ್ಲಿ ನಾಟಿದವು. ಆ ದಿನ ಮಧ್ಯಾಹ್ನ ಊಟವಾದ ಮೇಲೆ ಸ್ವಲ್ಪ ನಿದ್ದೆ ಮಾಡಿದೆ. ಎಚ್ಚರವಾದಾಗ ಸುಮಾರು 4 ಗಂಟೆ ಇರಬಹುದು. ಮುಖ ತೊಳೆದುಕೊಳ್ಳಬಹುದಕ್ಕೆಂದು ಕೊಠಡಿಯಿಂದ ಹೊರಗೆ ಬಂದೆ. ಪುನಃ ಅದೇ ಹುಡುಗಿ ನಾನು ಮೊದಲು ನೋಡಿದ ಸ್ಥಳದಲ್ಲೇ ಕಂಬವನ್ನು ಒರಗಿಕೊಂಡು ಕುಳಿತಿದ್ದಳು. ನಾನು ಹೊರಗೆ ಬಂದದ್ದನ್ನು ನೋಡಿದೊಡನೆಯೇ ಚಾಚಿದ ಕಾಲುಗಳನ್ನು ಮುದುಡಿಕೊಂಡು ಏನೋ ಒಂದು ವಿಧವಾದ ಅನ್ಯ ಮನಸ್ಥಿತಿಯಿಂದ ಸೆರಗಿನ ತುದಿಯಲ್ಲಿ ದಾರದ ಎಳೆಯನ್ನು ಕೀಳಲಾರಂಭಿಸಿದಳು. ನನಗೆ ನೀರು ಬೇಕಾಗಿತ್ತು. ಅಲ್ಲಿ ಕೇಳಲು ಮತ್ತಾರೂ ಇರಲಿಲ್ಲ. ಆಗಲೇ ಒಂದು ಸಲ ಆಕೆಯೊಡನೆ ಮಾತನಾಡಿದ್ದೇನಷ್ಟೇ. ಈಗ ಅದರ ಸಲಿಗೆಯಿಂದ ಅವಳನ್ನೇ ಕುರಿತು, ಚಿನ್ನಮ್ಮ, ಸ್ವಲ್ಪ ನೀರು ಬೇಕಿತ್ತು, ಮುಖ ತೊಳೆಯೋಕ್ಕೆ ಅಂದೆ. ಆಗ್ಬೋದು ನನ್ನೊಡೆಯ ಎಂದು ಮುಗುಳ್ಳೆಗೆ ನಗುತ್ತಾ ಏನೋ ಒಂದು ಸಡಗರದಿಂದ ಒಳಕ್ಕೆ ಹೋದಳು. ಚೆನ್ನಮ್ಮ ಹುಟ್ಟುತ್ತಲೇ ಮುಗುಳ್ನಗೆಯನ್ನು ತಂದಿರಬೇಕೆಂದು ತೋರಿತು. ನಾನು ನೋಡಿದಾಗಲೆಲ್ಲ ಆಕೆಯ ಆ ಮುಗ್ಧವಾದ ಮುಖವು ತಿಳಿನಗೆಯಿಂದ ಬೆಳಗುತ್ತಿತ್ತು. ಪಟ್ಟಣಗಳಲ್ಲಿ ಯುವತಿಯವರ ಮಂದಹಾಸವನ್ನು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇನೆ. ಆದರೆ ಅದು ಸಾಧಾರಣವಾಗಿ ದೊಡ್ಡ ದೊಡ್ಡ ಮೇರೆಗಳನ್ನು ಉರುಳಿಸಿ ಧೂಳೆಬ್ಬಿಸುವ ಬಿರುಗಾಳಿಯಂತೆ ಮನಸ್ಸಿನಲ್ಲಿ ಗರ್ಜಿಸುವ ಅಲೆಗಳನ್ನು ಎಬ್ಬಿಸಿ ಅಲ್ಲೋಲ ಕಲ್ಲೋಲ ಮಾಡುವ ಮುಗುಳ್ನಗೆ. ಚೆನ್ನಮ್ಮನ ಮುಗುಳ್ನಗೆ ಅಂಥದ್ದಲ್ಲ. ಅದು ಮೃದುವಾಗಿ ಅಲ್ಲಿ ಸುಳಿದು ಇಲ್ಲಿ ಸುಳಿದು ಚಿಗುರುಗಳಲ್ಲಿ ತೋರಿ ಹೂಗೊಂಚಲನ್ನು ಹೊಯ್ದು ಪರಿಮಳವನ್ನು ಹೊತ್ತು ತರುವ ತಂಗಾಳಿಯಂತೆ ಹೃದಯದಲ್ಲಿ ಚಿಕ್ಕ ಚಿಕ್ಕ ತರಂಗಮಾಲೆಯನ್ನು ಹುಟ್ಟಿಸುವ ಸರಳವಾದ ಮುಗುಳ್ನಗೆ. ಬಿರುಗಾಳಿಯಲ್ಲಿ ಸಿಕ್ಕರೆ ಬರೀ ಧೂಳು, ಕಣ್ಣಿಗೆ ಬಾಯಿಗೆ ಮಣ್ಣು, ಅದರಲ್ಲಿ ಸೌರಭ್ಯವಿಲ್ಲ. ಈ ಹಳ್ಳಿ ಹುಡುಗಿಯ ನಗುವಿನಲ್ಲೋ, ಓ ಅದು ಮಲ್ಲಿಗೆ ಹೂವಿನ ಹಾಗೆ. ಮಲ್ಲಿಗೆ ಹೂವಿನದು ಎಂಥ ಶುಭ್ರತೆ, ಎಣೆಯಿಲ್ಲದ ಪರಿಮಳ. ಇಷ್ಟು ಯೋಚನೆ ಆಗಿದ್ದಾಗ ಚೆನ್ನಮ್ಮ ನೀರು ತಂದಳು. ಕೈಕಾಲು ತೊಳೆದುಕೊಂಡು ಕೊಠಡಿಗೆ ಹೋಗೋದ್ರೊಳಗೆ ಚೆನ್ನಮ್ಮನೇ ಸ್ವಲ್ಪ ತಿಂಡಿ, ಒಂದು ಬಟ್ಟಲಲ್ಲಿ ಹಾಲು ತಂದಿಟ್ಟು ಹೋದಳು. ತಿಂಡಿ ಮುಗಿಸಿಕೊಂಡು ಹಾಗೆಯೇ ಸುತ್ತಾಡಿ ಬರೋಣವೆಂದು ನನ್ನ ಕೊರಳನ್ನು ಸಣ್ಣದೊಂದು ಕ್ಯಾಮ್ರಾವನ್ನು ತೆಗೆದುಕೊಂಡು ಕೊಠಡಿಯನ್ನು ಬಿಟ್ಟೆ. ಹೊರಗೆ ಬಂದಾಗ ಚೆನ್ನಮ್ಮ ಅದೇ ಸ್ಥಳದಲ್ಲೇ ಕುಳಿತಿದ್ದಳು. ನಾನು ಮನೆಯನ್ನು ಬಿಟ್ಟು 4-6 ಮಾರು ಬಂದೆ. ಎತ್ತ ಕಡೆ ಹೋಗೋಣ ಯೋಚನೆಯಾಯಿತು. ಮನೆಯ ಹಿಂದೆ ಅವರ ತೋಟ ಇದೆ ಎಂದು ಕೇಳಿದ್ದು ಜ್ಞಾಪಕ್ಕೆ ಬಂದು ಅಲ್ಲಿಗೆ ಹೋಗೋಣವೆಂದು ನಿರ್ಧರಿಸಿದೆ. ಆದರೆ ದಾರಿ ಗೊತ್ತಿಲ್ಲ. ಏನು ಮಾಡುವುದು ಎಂದು ಯೋಚಿಸುತ್ತಾ ಚೆನ್ನಮ್ಮನನ್ನೇ ಕೇಳಿಬಿಡುವುದು ಎಂದುಕೊಂಡು ಹೋಗಿ, ಏನಮ್ಮ, ನಿಮ್ಮ ತೋಟ ಇದೆಯಲ್ಲ, ಎದೆ ಅಂತಲ್ಲ, ಅದನ್ನು ನೋಡಬೇಕಂತ ಇದ್ದೇನೆ, ದಾರಿ ಯಾವುದು ಹೇಳ್ತೀಯಾ ಎಂದು ಕೇಳಿದೆ. ಯಾಕೆ? ಆಗಲಿ ನನ್ನೊಂಡೆ ಎಂದು ಎದ್ದು ಬಂದು ನನ್ನನ್ನು ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ಹೋಗಿ ಒಂದು ಕಾಲು ದಾರಿಯನ್ನು ತೋರಿಸಿ, ಇದೇ ನನ್ನಡೆಯ ಹಾದಿ ನಮ್ಮ ತೋಟಕ್ಕೆ ಎಂದು ಹೇಳಿದಳು. ಸರಿ, ಇನ್ನು ಹೋಗುತ್ತೇನೆ ಎಂದು ಹೇಳಿ ಹೊರಟೆ. ಆ ಕಾಲು ಹಾದಿ ಹಿತ್ತಲ ತರಕಾರಿ ತೋಟವನ್ನು ಬಳಸಿಕೊಂಡು ದೊಡ್ಡ ತೋಟಕ್ಕೆ ಹೋಗಿತ್ತು. ಆ ದಾರಿಯಲ್ಲಿ ಸುಮಾರು 20 ಮಾರು ಹೋಗಿದ್ದೆ. ಆಗ ಗಾಳಿ ಬಂದು ನಾನು ಹೊಡೆದುಕೊಂಡಿದ್ದು ತೋತ್ರದ ತುದಿ ತರಕಾರಿ ತೋಟದ ಬೇಲಿಗೆ ಸಿಕ್ಕಿಕೊಂಡಿತ್ತು. ಬಿಡಿಸಿಕೊಳ್ಳೋದಕ್ಕಾಗಿ ಹಿಂತಿರುಗಿದೆ. ಚೆನ್ನಮ್ಮ ನಾನು ಅವಳನ್ನು ಎಲ್ಲಿ ಬಿಟ್ಟಿದ್ದೇನೋ ಅಲ್ಲಿ ನಿಂತಿದ್ದಳು. ನಾನು ದಾರಿ ತಪ್ಪಿದ್ದೇನೆಂದು ಸಂಖ್ಯೆಯೇನೋ ಅವಳಿಗೆ ಅಂದುಕೊಂಡೆ. ಇನ್ನು ಸುಮಾರು 100 ಗಜ ಹೋಗುವುದರಲ್ಲಿ ತೋಟ ಸಿಕ್ಕಿತ್ತು. ಅದು ಬಹಳ ಸೊಗಸಾದ ತೋಟ, ವಿಶೇಷವಾದದ್ದು. ಅಡಿಕೆ, ತೆಂಗು, ಇನ್ನು ಕೆಲವು ಹಣ್ಣು ಹಂಪಲು ಗಿಡಗಳು ಇದ್ದವು. ಸ್ವಭಾವತಃ ರಮ್ಯವಾದ ಆ ತೋಟದ ಸೊಬಗು ಅಂದು ಸಾಯಂಕಾಲದ ಸೂರ್ಯನ ಬಂಗಾರದ ಕಾಂತಿಯಲ್ಲಿ ನೂರ್ಮಡಿಯಾಗಿತ್ತು. ತೋಟವನ್ನು ಹೊಕ್ಕು 10-6 ಹೆಜ್ಜೆ ಹೋಗೋದರಲ್ಲಿ ಒಂದು ವಿಶಾಲವಾದ ಬಾವಿ ಸಿಕ್ಕಿತ್ತು. ಅದು ಯಾತದ ಬಾವಿ.
ಒಂದು ಪಕ್ಕದಲ್ಲಿ ನೀರಿನವರೆಗೂ ಇಳಿದು ಹೋಗುವುದಕ್ಕೆ ಮೆಟ್ಟಿಲುಗಳಿದ್ದವು. ಬಾವಿಯ ಸುತ್ತಲೂ ಸುಮಾರು ಅಡಿ ಎತ್ತರದ ಕಲ್ಲಿನ ಗೋಡೆ. ನಾನು ಹೋಗಿ ಆ ಗೋಡೆಯ ಮೇಲೆ ಕುಳಿತುಕೊಂಡು ತೋಟದ ಸೊಬಗನ್ನು ಕುಡಿಯಲಾರಂಭಿಸಿದೆ. ಸ್ವಲ್ಪ ಕಾಲ ನನ್ನ ಮನಸ್ಸು ಆ ತೋಟದ ಸೊಬಗಿನ ಪಾನದಿಂದ ಮದವೇರಿ ಯಾವುದೋ ವರ್ಣಿಸಲಾಗದ ಸುಖ ಅನುಭವಿಸಿತ್ತು. ತೋಟದ ತಂಪು ಗಾಳಿಯಲ್ಲಿ ಬೆರೆತು ಹಾಯ್ದು ಬರುತ್ತಿತ್ತು. ಬಾವಿಯ ಸುತ್ತಲೂ ತರತರದ ಹೂವಿನ ಗಿಡಗಳಿದ್ದವು. ಅವುಗಳ ಪರಿಮಳವೆಲ್ಲ ತಂಗಾಳಿಯಲ್ಲಿ ಸೂರೆಯಾಗುತ್ತಿತ್ತು. ನಾನಾ ಜಾತಿಯ ಪಕ್ಷಿಗಳ ಕಂಠ ಆಕಾಶದಲ್ಲಿ, ಗಿಡಗಳಲ್ಲಿ, ಮರಗಳಲ್ಲಿ ಎಲ್ಲೆಲ್ಲಿಯೂ ಕೇಳಿಬರುತ್ತಿತ್ತು. ನನ್ನ ಹೃದಯವು ಪಕ್ಷಿಗಳೊಡನೆ ಪಕ್ಷಿಯಾಯಿತು, ಹೂಗಳೊಡನೆ ಹೂವಾಯಿತು. ಕವಿಗಳು ಕಾಣದ ಸ್ವರ್ಗವನ್ನು ಏಕೆ ವರ್ಣಿಸುತ್ತಾರೋ ಅನಿಸಿತು. ಎಲ್ಲಿ ಸುಖವೋ ಅಲ್ಲಿ ಸ್ವರ್ಗ. ಹೃದಯವು ಆನಂದದಿಂದ ತುಂಬಿ ಹರಿಯಿತು. ಅದರ ಭರದಲ್ಲಿ ಕೊರಳನ್ನು ನುಡಿಸಲಾರಂಭಿಸಿದೆ. ಕೊಳಲಿನ ಒಂದು ಸ್ವರವು 100 ಸ್ವರವಾಗಿ ತೋಟವನ್ನೆಲ್ಲ ತುಂಬಿತ್ತು. ನನ್ನ ಕೊಳಲಿನ ಗಾನಕ್ಕೆ ನಾನೇ ಉಬ್ಬಿ ಹೋದೆ. ಒಂದೆರಡು ಕೀರ್ತನೆಗಳನ್ನು ನುಡಿಸಿ ಆಮೇಲೆ ಬಾಯಿಯಲ್ಲಿ ಹೇಳುವುದಕ್ಕಾರಂಭಿಸಿದೆ. ತೋಟದಲ್ಲೆಲ್ಲ ನಾನೊಬ್ಬನೇ ಎಂಬ ಧೈರ್ಯದಿಂದ ಬಾಯಿಯಿಂದ ಬಂದಂತೆ ಹಾಡತೊಡಗಿದೆ. ಇದ್ದಕ್ಕಿದ್ದ ಹಾಗೆಯೇ ನನ್ನ ಹಿಂದೆ ಗುಳುಗುಳು ಎಂಬ ಶಬ್ದವಾಯಿತು. ನಾನು ತಟ್ಟನೆ ಹಾಡುವುದನ್ನು ನಿಲ್ಲಿಸಿ ತಿರುಗಿ ನೋಡಿದರೆ ಆ ಹುಡುಗಿ ಚಿಮ್ಮಿ ಮೆಟ್ಟಿಲುಗಳ ಮೂಲಕ ಕೆಳಗೆ ನೀರಿಳಿದು ಕೊಡದಲ್ಲಿ ನೀರು ತುಂಬುತ್ತಿದ್ದಳು. ನಾನು ತಿರುಗಿ ನೋಡಿದಾಗ ಅವಳು ತಲೆ ಎತ್ತಿ ನನ್ನ ಕಡೆ ನೋಡುತ್ತಿದ್ದಳು. ನನಗೆ ಬಹಳ ನಾಚಿಕೆ ಆಯಿತು. ನಾನು ಪಟ್ಟಣದ ನಾಗರಿಕನೆಂದು ಇವರು ಗೌರವವನ್ನು ಇಟ್ಟುಕೊಂಡಿದ್ದಕ್ಕೂ ಈಗ ನಾನು ಗೊಲ್ಲರ ಹುಡುಗನಂತೆ ಕೊಳಲೋದುತ್ತಾ ಬಾಯಿಗೆ ಬಂದಂತೆ ಅರಸುತ್ತಿರುವುದಕ್ಕೂ ಸರಿಹೋಯಿತು ಅಂದುಕೊಂಡೆ. ನಾನು ಮೆಟ್ಟಿಲುಗಳ ಕಡೆಗೆ ಬೆನ್ನು ತಿರುಗಿಸಿಕೊಂಡು ಕುಳಿತುದರಿಂದ ಆಕೆ ಬಂದದ್ದು ತಿಳಿಯಲಿಲ್ಲ. ನನ್ನ ಸಂಗೀತದ ಭರದಲ್ಲಿ ಆಕೆಯ ಬಳೆಗಳ ಸದ್ದಾಗಲಿ ಕಾಲುಂದುಗೆಯ ಸದ್ದಾಗಲಿ ಕೇಳಿಸಲಿಲ್ಲ. ಅಂತೂ ಆಗಿನ ನನ್ನ ಸ್ಥಿತಿ ಬಹಳ ನಾಚಿಕೆಗೆ ಕಾರಣವಾಯಿತು. ಒಂದು ಕ್ಷಣ ನಾನೇ ಏನಾಯಿತು ಬಿಡೋ ಅಂದುಕೊಂಡೆ. ಆದರೂ ಮನಸ್ಸು ಸಮಾಧಾನವಾಗಲೊಲ್ಲದು. ನಗು ಬರುವ ಹಾಗಾಯಿತು. ಕೊಳಲನ್ನು ಪಕ್ಕದಲ್ಲಿಟ್ಟು ಕ್ಯಾಮ್ರನ್ನು ಕೈಗೆ ತೆಗೆದುಕೊಂಡು ಅದನ್ನು ನೋಡುವವರಂತೆ ನಟಿಸಿದೆ. ಆಕೆ ಕೊಡದಲ್ಲಿ ನೀರು ತುಂಬಿಕೊಂಡು ಮೆಟ್ಟಿಲುಗಳನ್ನು ಒಂದೊಂದಾಗಿ ಹತ್ತಿ ಬಂದಂತೆ ಬೋಧೆಯಾಯಿತು. ಮೆಟ್ಟಿಲುಗಳನ್ನೆಲ್ಲ ಹತ್ತಿದ ಮೇಲೆ ಆಕೆಯ ಕಾಲ ಸಪ್ಪಳ ಕೇಳಿಸಲಿಲ್ಲ. ಕಾಲ ಸಪ್ಪಳದ ಬದಲು ಕೈಗಳ ಸದ್ದು ಕೇಳಿಸಿತ್ತು. ಪುನಃ ಆಕೆಯ ಮುಖವನ್ನು ನೋಡೋದಕ್ಕೆ ನಾಚಿಕೆಯಾಯಿತು. ಆದರೂ ತಿರುಗಿ ನೋಡಿದೆ. ಆಕೆ ಚೆನ್ನಾಗಿ ಬೆಳಗಿದ್ದ 2 ಹಿತ್ತಾಳೆ ಕೊಡಗಳಲ್ಲಿ ನೀರು ತುಂಬಿಕೊಂಡಳು. ಮೆಟ್ಟಿಲುಗಳನ್ನೆಲ್ಲ ಹತ್ತಿಕೊಂಡು ಅವಳನ್ನು ಬಾವಿಯ ಸುತ್ತಲೂ ಇದ್ದ ಕಟ್ಟೆಯ ಮೇಲೆ ಇಟ್ಟಿದ್ದಳು. ಆ ಸಮಯದಲ್ಲೇ ನಾನು ಅವಳನ್ನು ಪುನಃ ನೋಡಿದ್ದು. ನನ್ನ ವಿಚಿತ್ರವಾದ ಸಂಗೀತದಿಂದ ಉಂಟಾಗಿದ್ದ ನಗು ಇನ್ನೂ ಆಕೆಯ ಮುಖದ ಮೇಲೆ ಸುಳಿಯುತ್ತಿತ್ತು. ನನಗೆ ಬಹಳ ನಾಚಿಕೆಯಾಯಿತು. ಮುಖವನ್ನು ತಿರುಗಿಸಿಕೊಂಡು ಕುಳಿತಿದ್ದವನು ಎದ್ದೆ. ಆಕೆ ಏನೋ ಮಾತನಾಡಿದ ಹಾಗಾಯಿತು. ನನ್ನ ಮನಸ್ಸಿನ ಗಲಭೆಯಲ್ಲಿ ಅದು ಏನೋ ಎಂದು ತಿಳಿಯಲಿಲ್ಲ. ಪುನಃ ಆಕೆಯ ಕಡೆಗೆ ತಿರುಗಿ ಏನಮ್ಮ ಎಂದು ಕೇಳಿದೆ. ಆಕೆ ಪದ ಹೇಳಿಬಿಟ್ಟಾಗ್ಬಿಟ್ರಿ ನೊಣ್ಣಡಿಯ ಎಂದು ಕೇಳಿದರು. ಆಕೆ ಈ ಪ್ರಶ್ನೆಯಿಂದ ನನ್ನ ಮನಸ್ಸಿನಲ್ಲಾದ ಕಳವಳವು ಅನುಮಾನವು ದೇವರಿಗೆ ಗೊತ್ತು. ಏನು ಹೇಳಬೇಕೋ ಗೊತ್ತಾಗದೆ ಹೂ ಎಂದು ಉಪಚಾರಕ್ಕೆ ಹಲ್ಲು ಕಿರಿದು ಆಮೇಲೆ ಮುಗಿದು ಹೋಯ್ತಮ್ಮ ಎಂದೆ. ಆಕೆ ಕೇಳಿದ ಪ್ರಶ್ನೆ ಅಪಹಾಸ್ಯವಾಗಿ ತೋರಿತ್ತಾದರೂ ಆದ್ದರಿಂದ ನನಗೆ ಸಿಟ್ಟು ಬರಲಿಲ್ಲ. ಸಿಟ್ಟು ಏಕೆ ಬರಬೇಕು? ನಾನು ಮಾಡಿದ್ದು ಬೆಪ್ಪು ಕೆಲಸ. ನನ್ನ ಆಗಿನ ಮನಸ್ಸಿನ ಸ್ಥಿತಿಯಲ್ಲಿ ಅದು ಅಪಹಾಸ್ಯವಾಗಿ ತೋರಬೇಕೇ ಹೊರತು ನಿಜವಾಗಿಯೂ ಹಸನ್ಮುಖಿಯಾದ ಈ ಹಳ್ಳಿಯ ಮುಗ್ಧೆಗೆ ನನ್ನನ್ನು ಹಾಸ್ಯ ಮಾಡುವ ಅಭಿಪ್ರಾಯವಿರಬಾರಲಾರದು ಎಂದು ತೋರಿತು. ಹೇಗೋ ಆದದ್ದು ಆಗಿ ಹೋಯಿತು. ಇನ್ನು ಈ ಜಾಗ ಬಿಡೋಣ ಅಂದುಕೊಂಡು ಕೊಳಲನ್ನು ಕ್ಯಾಮ್ರಾವನ್ನು ಕೈಗೆ ತೆಗೆದುಕೊಂಡು 1-2 ಹೆಜ್ಜೆ ಮುಂದಕ್ಕಿಟ್ಟೆ. ಅಷ್ಟರಲ್ಲಿ ನನ್ನೊಡೆಯ ಎಂದು ಕರೆದಳು. ಪುನಃ ಇದೇನು ನನ್ನೊಡೆಯ ಎಂದು ತಿರುಗಿದೆ. ಆಕೆ ತುಂಬಿದ ಒಂದು ಕೊಡವನ್ನು ತಲೆಯ ಮೇಲೆ ಎತ್ತುಕೊಳ್ಳುತ್ತಾ ಇದ್ದಳು. ಇನ್ನೊಂದು ಕೊಡವನ್ನು ಕಟ್ಟೆಯ ಮೇಲೆ ಇತ್ತು. ನಾನು ತಿರುಗಿದ್ದನ್ನು ನೋಡಿ ಆ ಬಿಂದಿಗೆಯನ್ನು ತೋರಿಸುತ್ತಾ, ಬುದ್ಧಿ, ಈ ಬಿಂದಿಗೆನ ಒಸಿ ಎತ್ತಿಕೊಡ್ತೀರಾ ಎಂದು ನಾಚಿಕೆಯಿಂದಲೂ ಸ್ವಲ್ಪ ಸಂಕೋಚದಿಂದಲೂ ಕೇಳಿದಳು. ನಾನು ಅಗತ್ಯವಾಗಿ ಎಂದು ಹೇಳಿ ಕೈಲಿದ್ದ ಕ್ಯಾಮ್ರಾವನ್ನು ಕೊಳಲನ್ನು ಕೆಳಗಿಟ್ಟು ಆ ಬಿಂದಿಗೆಯನ್ನು ಎತ್ತಿ ಅವಳ ಸೊಂಟದ ಮೇಲಿಟ್ಟೆ.
ನಾನಿಷ್ಟು ಮಾಡಿದ್ದು ಅವಳಿಗೆ ಬಹಳ ಅಗಾಧವಾಗಿ ಕಂಡಿರಬೇಕು. ಅವಳ ಮುಖದ ಮೇಲೆ ಬಹಳ ಸಂತೋಷ ಕಂಡು ಬಂತು. ತುಂಬಿದ ಕೊಡಗಳ ಭಾರಕ್ಕೆ ಬಳುಕುತ್ತಾ ಹೋಗುತ್ತಿದ್ದ ಆ ತುಂಬು ಯೌವನವು ಮುಂದಿನ ಸಾಯಂಕಾಲದ ಸೂರ್ಯನ ಬಂಗಾರದ ಬೆಳಕಿನಲ್ಲಿ ಅತ್ಯಂತ ಮನೋಹರವಾಗಿ ಕಂಡಿತು. ಕೂಡಲೇ ನನ್ನ ಮನಸ್ಸಿನಲ್ಲಿ ಆಕೆಯ ಒಂದು ನಿಲುವಿನಲ್ಲಿ ಒಂದು ಫೋಟೋ ತೆಗೆಯಬೇಕೆಂದು ಆಸೆ ಆಯಿತು. ಕ್ಯಾಮ್ರಾ ಎಷ್ಟು ಸಿದ್ಧ ಮಾಡಿಕೊಂಡು ಹುಡುಗಿ ಏನು ತಿಳಿದುಕೊಂಡಳೋ ಎಂಬ ಯೋಚನೆ ಸಹ ಇಲ್ಲದೆ ಚೆನ್ನಮ್ಮ ಎಂದು ಕರೆದೆ. ಆಕೆ ಬರದ ಜೋಕಿನಲ್ಲಿಯೇ ಮೆಲ್ಲಗೆ ತಿರುಗಿ ಕರೆದಿರ ನನ್ನಡೆಯ ಎಂದು ಕೇಳಿದಳು. ನಾನು ಎಂದು ಅವಳ ಸಮೀಪಕ್ಕೆ ಹೋಗಿ ತಾಯಿ ಇನ್ನು ಒಂದು ಕ್ಷಣ ಹಾಗೆ ನಿಂತಿರುವೆಯಾ ಎಂದು ಕೇಳಿದೆ. ಅವಳಿಗೆ ಸ್ವಲ್ಪ ಆಶ್ಚರ್ಯವಾಗಿರಬೇಕು. ಮುಖದಲ್ಲಿ ಅದರ ಚಿನಿಯನ್ನು ತೋರುತ್ತಾ ಹೂ ಬಿಸಿಲಿಗೆ ಎದುರಾಗಿ ಬಳುಕಿ ನಿಂತಳು. ಅವಳ ಮುಖದ ಮೇಲೆ ಚ್ಯೂತಿ ಇಲ್ಲದ ಆ ಎಳೆ ನಗು ಸ್ವಲ್ಪದರಲ್ಲಿ ಮರೆಯಾಗುವುದರಲ್ಲಿ ಚಿನ್ನದ ಕಿರಣಗಳ ಬಹಳ ಸುಖವಾಗಿ ಬೆರೆಯುತ್ತಿತ್ತು. ನಾನು ಫೋಟೋ ತೆಗೆದು ಇನ್ನು ನೀನು ಹೊರಡಮ್ಮ ಎಂದೆ. ಆಕೆ ಕುತೂಹಲದಿಂದ ಅದೇನು ಮಾಡಿದ್ರಿ ಬುದ್ಧಿ ಎಂದು ಕೇಳಿದಳು. ಆಕೆಗೆ ತಿಳಿಯುವ ಹಾಗೆ ಹೇಳುವುದು ನನಗೆ ಹೇಗೆ, ನಾಳೆ ಹೇಳುತ್ತೇನೆ ಎಂದೆ. ಆಕೆ ತಿರುಗಿ ನಿಧಾನವಾಗಿ ಮನೆಯ ಕಡೆಗೆ ನಡೆದು ಹೋದಳು. ಆ ರಾತ್ರಿ ಊಟವಾದ ಮೇಲೆ ಕೊಠಡಿಗೆ ಹೋಗಿ ಹಾಸಿಗೆ ಮೇಲೆ ಮಲಗಿಕೊಂಡೆ. ಬೇಗ ನಿದ್ರೆ ಬರಲಿಲ್ಲ. ಸಾಯಂಕಾಲ ತೋಟದಲ್ಲಿ ನಡೆದ ವಿಷಯ ಇನ್ನೂ ಮನಸ್ಸಿನಲ್ಲಿ ಇತ್ತು. ನನ್ನಷ್ಟಕ್ಕೆ ನಾನೇ ನಕ್ಕು ಲಕ್ಷ್ಮಿಗೆ ಈ ವಿಷಯ ಹೇಳಿದರೆ ಏನಂತಾಳೋ ಎಷ್ಟು ನಗುತ್ತಾಳೋ ಅಂದುಕೊಂಡೆ. ನನ್ನ ನಗು ಇನ್ನೂ ಹೆಚ್ಚಿತ್ತು. ಹಿಂದಿನ ದಿನ ರಾತ್ರಿ ನಿದ್ದೆ ಮಾಡಿದಾಗ ಬಹಳ ಹೊತ್ತಾಗಿತ್ತೆಂದು ತೋರುತ್ತೆ. ಬೆಳಗ್ಗೆ ಎದ್ದಾಗ 8 ಗಂಟೆಯಾಗಿ ಹೋಗಿತ್ತು. ಆದಷ್ಟು ಬೇಗ ಮುಖ ತೊಳೆದುಕೊಂಡು ತಿಂಡಿ ತೀರ್ಥ ಮುಗಿಸಿಕೊಂಡು ಮರಡಿ ಬೆಟ್ಟಕ್ಕೆ ಹೊರಡಲು ಸಿದ್ಧನಾದೆ. ಯಜಮಾನರು ಒಬ್ಬ ಆಳನ್ನು ಗೊತ್ತು ಮಾಡಿಕೊಟ್ಟರು. ಅವರ ಕೈಲಿ ಬೇಕಾದ ಸಲಕರಣೆಗಳನ್ನೆಲ್ಲ ಹೊರಿಸಿಕೊಂಡು ಹೊರಟೆ. ಮರಡಿ ಬೆಟ್ಟದಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಹಿಂದಿರುಗುವ ಹೊತ್ತಿಗೆ ಸುಮಾರು 12 ಗಂಟೆಯಾಗಿರಬಹುದು. ಹಿಂದಿರುಗಿ ಬರುತ್ತಾ ಕಾಲು ಹಾದಿಗೆ ಸ್ವಲ್ಪ ದೂರವಾಗಿ ಹಸಿರಿನಲ್ಲಿ ದನಕರುಗಳು ಮೇಯುತ್ತಿದ್ದವು. ಅಲ್ಲಲ್ಲಿ ರೈತರು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ದೂರದಲ್ಲಿ ಗೊಲ್ಲರ ಹುಡುಗನೊಬ್ಬ ಲಾವಣಿ ಹೇಳಕ್ಕಾರಂಭಿಸಿದ. ಬಹಳ ತಮಾಷೆಯಾಗಿತ್ತು. ಸ್ವಲ್ಪ ಹೊತ್ತು ನಿಂತು ಕೇಳೋಣವೆನಿಸಿತ್ತು. ಆದರೆ ಜೊತೆಯಲ್ಲಿ ಆಳು ಇದ್ದ. ನಗುವೇನೇನೋ ಎಂದು ಸಂಕೋಚ. ಅಲ್ಲದೆ ಹಿಂದಿನ ದಿನದ ಸಾಯಂಕಾಲ ಜ್ಞಾಪಕಕ್ಕೆ ಬಂದು ನಿಲ್ಲಲಿಲ್ಲ. ಹಾಗೆ ಚೆನ್ನಮ್ಮನ ಜ್ಞಾಪಕವಾಯಿತು. ಆ ಹಳ್ಳಿಗಾತಿಯ ಸ್ವಾಭಾವಿಕವಾದ ಎಳೆ ನಗು ನನ್ನ ಕಣ್ಣ ಮುಂದೆ ಕುಣಿದಂತಾಯಿತು. ಥಳಥಳಿಸುವ ತುಂಬಿದ ಬಿಂದಿಗೆಗಳನ್ನು ಹೊತ್ತು ಅವುಗಳ ಭಾರಕ್ಕೆ ಬಳುಕಿ ನಿಂತ ಅವಳ ಆ ವಯ್ಯಾರದ ನಿಲುವಿಗೆ ಕಣ್ಣಿಗೆ ಒತ್ತಿದಂತಾಯಿತು. ಚೆನ್ನಮ್ಮ ಮನೆಯ ಯಜಮಾನನ ಮಗಳಿರಬಹುದೆಂದು ಊಹಿಸಿದ್ದೇನೆ ಹೊರತು ನಿಜವಾದ ವಿಷಯ ಗೊತ್ತಿರಲಿಲ್ಲ. ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಆಳನ್ನು ಕುರಿತು, ನಿಮ್ಮ ಯಜಮಾನರ ಮನೆಯಲ್ಲಿರುವ ಆ ಹೆಣ್ಮಗಳು ಯಾರಯ್ಯ ನಿಮ್ಮ ಯಜಮಾನರ ಮನೆಯಲ್ಲಿರುವ ಆ ಹೆಣ್ಮಗಳು ಯಾರಯ್ಯ ಎಂದು ಕೇಳಿದೆ. ಆಳು ನಿಂತು ತಿರುಗಿ ನನ್ನನ್ನು ನೋಡುತ್ತಾ, ಯಾವ ಹೆಣ್ಮಗಳು ಬುದ್ಧಿ ಎಂದು ಕೇಳಿದ. ನಾನು ಯಾವ ಆಕೆಯನ್ನು ಉದ್ದೇಶಿಸಿ ಕೇಳಿದ್ದನೋ ಅದು ಅವನಿಗೆ ಗೊತ್ತಾಗಲಿಲ್ಲ. ನಾನು ಆ ಚೆನ್ನಮ್ಮ ಅಂತಿದ್ದಾಳಲ್ಲ ಆಕೆ ಎಂದೆ. ಆಳು ನನ್ನ ಕಡೆಯೇ ನೋಡುತ್ತಿದ್ದನು. ನನ್ನ ಪ್ರಶ್ನೆಯನ್ನು ಕೇಳಿ ನಕ್ಕು ಮುಖವನ್ನು ತಿರುಗಿಸಿಕೊಂಡು, ಯಾಕೆ ಬುದ್ಧಿ ಎಂದು ಕೇಳಿದ. ನನಗೆ ಬಹಳ ಅವಮಾನವಾದ ಹಾಗಾಯಿತು. ನಾಚಿಕೆ ಆಯಿತು. ಆಳು ನನ್ನ ಪ್ರಶ್ನೆಯಲ್ಲಿ ಏನೋ ದುರಭಿಪ್ರಾಯವನ್ನು ನೋಡುವ ಹಾಗಾಯ್ತದಲ್ಲ ಎಂದು ನನ್ನ ಮನಸ್ಸಿನಲ್ಲಿ ಕ್ಷಣಕಾಲ ಬಹಳ ಗಲಿಬಿಲಿಯಾಯಿತು. ಲಕ್ಷ್ಮಿಯನ್ನು ಬಿಟ್ಟು ನನ್ನ ಜೀವವೇ ಇಲ್ಲವೆಂದು ಆ ಮುಟ್ಟಾಳನ್ನು ತಿಳಿಯುವುದು ಹೇಗೆ? ಅವರೇನು ವ್ಯಂಗ್ಯವಾಗಿ ನಕ್ಕು, ಯಾಕೆ ಬುದ್ಧಿ ಎಂದು ಕೇಳಿಬಿಟ್ಟ. ನಾನು ಯಾಕೂ ಇಲ್ಲವಯ್ಯ, ಸುಮ್ಮನೆ ಕೇಳಿದೆ, ಕೇಳಬಾರ್ದಿತ್ತೆ ಎಂದೆ. ಅಯ್ಯೋ ಅದಕ್ಕೇನು ಬುದ್ಧಿ, ಪರವಾಗಿಲ್ಲ. ಯಾಕೆ ಯಜಮಾನ್ರ ಮಗಳು ಎಂದ. ಇನ್ನೊಂದು ಪ್ರಶ್ನೆ ನಾಲಿಗೆ ತುದಿವರೆಗೆ ಬಂದಿತ್ತು. ಆದರೆ ತಡೆದೆ. ಯಾರು ಎಂದು ಕೇಳಿದಕ್ಕೆ ನಕ್ಕವನು ಇನ್ನು ಮದುವೆ ಆಗಿದೆಯಾ ಎಂದು ಕೇಳಿದರೆ ಇನ್ನೇನು ತಿಳಿದುಕೊಳ್ಳುವನೋ ಎಂದು ಭಯವಾಯಿತು. ಸುಮ್ಮನಾದೆ. ಮನೆಗೆ ಬಂದವನೇ ಸ್ನಾನ ಮಾಡಿ ಊಟವನ್ನು ಮುಗಿಸಿಕೊಂಡು ಹಿಂದಿನ ಸಾಯಂಕಾಲ ತೆಗೆದಿದ್ದ ಚೆನ್ನಮ್ಮನ ಫೋಟೋವಿನ 3-4 ಅಚ್ಚು ತೆಗೆದೆ. ಚಿತ್ರ ಭಾಳ ಚೆನ್ನಾಗಿ ಬಂದಿತ್ತು.
ಮನೆಯವರೆಲ್ಲ ಅದನ್ನು ನೋಡಿ ಖುಷಿಪಟ್ಟರು. ಮಧ್ಯಾಹ್ನ ಊಟದ ಹೊತ್ತಾಗಿತ್ತು. ಆದ್ದರಿಂದ ರಾತ್ರಿ ಹಸಿವು ತರಲಿಲ್ಲ. ರಾತ್ರಿ ಊಟ ಮಾಡೋದಿಲ್ಲವೆಂದು ಮನೆಯವರಿಗೆ ತಿಳಿಸಿಬಿಟ್ಟೆ. ನಿದ್ರೆಯು ಬೇಗ ಬರುವಂತೆ ತೋರಲಿಲ್ಲ. ಏನು ಮಾಡುವುದಕ್ಕೂ ತೋಚದೆ ಸ್ವಲ್ಪ ದೂರ ಸುತ್ತಾಡಿಕೊಂಡು ಬರೋಣವೆಂದು ಹೊರಟೆ. ಪುನಃ ಕೊಠಡಿಗೆ ಬಂದಾಗ 9 ಗಂಟೆಯಾಗಿ ಹೋಗಿತ್ತು. ಇನ್ನು ನಿದ್ದೆ ದೂರ ಇದ್ದಂತೆ ತೋರಿತು. ದೀಪ ಹಚ್ಚಿ ಹಾಸಿಗೆ ಹಾಸಿ ಅದರ ಮೇಲೆ ಮಲಗಿಕೊಂಡು ಯಾವುದೋ ಕಾದಂಬರಿಯನ್ನು ತೆಗೆದು ಓದತೊಡಗಿದೆ. ಸುಮಾರು 10 ನಿಮಿಷ ಓದಿರಬಹುದು. ಆಗ ಕೊಠಡಿಯ ಬಾಗಿಲು ಏನೋ ಸದ್ದಾದ ಹಾಗಾಯಿತು. ಗಾಳಿ ಏನೋ ಅಂದುಕೊಂಡು ಪುನಃ ಪುಸ್ತಕವನ್ನು ನೋಡತೊಡಗಿದೆ. ಪುನಃ ಸದ್ದಾಯಿತು. ಈ ಬಾರಿ ಮೆಲ್ಲಗೆ ತಟ್ಟಿದ ಹಾಗಾಯಿತು. ಮಲಗಿದ ಹಾಗೆಯೇ ಯಾರಪ್ಪ ಅದು ಎಂದು ಕೇಳಿದೆ. ಉತ್ತರವಿಲ್ಲ. ಒಂದು ಕ್ಷಣ ಬಿಟ್ಟು ಪುನಃ ಯಾರೋ ತಟ್ಟಿದ ಹಾಗಾಯಿತು. ಎದ್ದು ಕುಳಿತು ಯಾರದು ಅಂತ ಕೇಳಿದೆ. ಕೈ ಬಳೆಗಳ ಸದ್ದಾಯಿತು. ಜೊತೆಗೆ ಕ್ಷಣ ಸ್ವರದಲ್ಲಿ ನಾನು ಚಿನ್ನಿ ಎಂದು ಉತ್ತರ ಬಂತು. ನನಗೆ ಆಶ್ಚರ್ಯವಾಯಿತು. ಇಷ್ಟು ಹೊತ್ತಿನಲ್ಲಿ ಇವಳಿಗೆ ನನ್ನಲ್ಲಿ ಏನು ಕೆಲಸ? ಏನಾದರೂ ಇರಲಿ ವಿಚಾರಿಸೋಣವೆಂದು ಎದ್ದು ಬಾಗಿಲನ್ನು ತೆಗೆದು ಹೊರಗೆ ಮುಖ ಹಾಕಿ ಏನಮ್ಮ ಎಂದು ಕೇಳಿದೆ. ನನ್ನ ಕೊಠಡಿಯ ಬೆಳಕು ಸ್ವಲ್ಪವಾಗಿ ಅವಳ ದೇಹದ ಮೇಲೆ ಬೀಳುತ್ತಿತ್ತು. ಅವಳ ಕೈಯಲ್ಲಿ ಒಂದು ತಟ್ಟೆ, ಅದರಲ್ಲಿ 4-5 ಬಾಳೆಹಣ್ಣು, ಸ್ವಲ್ಪ ಸಕ್ಕರೆ, ಒಂದು ಬಟ್ಟಲಲ್ಲಿ ಸ್ವಲ್ಪ ಹಾಲು, ಇಷ್ಟು ಇತ್ತು. ನಾನು ಏನಮ್ಮ ಎಂದು ಕೇಳಿದ್ದಕ್ಕೆ ಆಕೆ ಬುದ್ಧಿ ತಮಗೆ ಈ ಊಟ ಇಲ್ಲ, ಇದಕ್ಕೆ ಇದನ್ನು ತಂದೆ ನನ್ನ ಒಡೆಯ ಎಂದಳು. ನನಗೆ ಆಗ ಸ್ವಲ್ಪವಾಗಿ ಹಸಿವು ತೋರುವುದು ಆರಂಭಿಸಿತ್ತು. ಬಹಳ ಸಂತೋಷಮ್ಮ ಎಂದು ಹೇಳಿ ಆಕೆ ಕೈಯಿಂದ ಆ ತಟ್ಟೆಯನ್ನು ತೆಗೆದುಕೊಂಡು ಹಾಸಿಗೆಯ ಸಮೀಪದಲ್ಲಿಡಲು ಹೋದೆ. ಚೆನ್ನಮ್ಮ ಹಿಂದೆಯೇ ಕೊಠಡಿಯೊಳಗೆ ಬಂದಳು. ನನ್ನ ಎದೆ ಸ್ವಲ್ಪ ಅದುರಿತು. ಆ ಸಮಯ ಹಾಗೆ ಇತ್ತು. ನಾನು ತಟ್ಟೆನ ಹಾಸಿಗೆಯ ಪಕ್ಕದಲ್ಲಿ ಇಟ್ಟು ತಿರುಗಿ ಇನ್ನೇನು ಬೇಡಮ್ಮ, ನೀನು ಇನ್ನೂ ಹೋಗ್ಬೋದು ಎಂದೆ. ಆಕೆ ನಗುತ್ತಾ ನಾನುದ್ರೇನು ಬುದ್ಧಿ ತಾವು ತಿನ್ನಬಾರ್ದಾ ಎಂದು ಕೇಳಿದಳು. ನಾನು ಓಹೋ ತಿನ್ಬೋದು, ಅದಕ್ಕಲ್ಲ ನಾನು ಹೇಳಿದ್ದು. ಆದರೆ ಈಗ ನನಗೆ ಇನ್ನೇನು ಬೇಕಿಲ್ಲ. ಅಲ್ಲದೆ ಇಷ್ಟು ಹೊತ್ತಿನಲ್ಲಿ ಇನ್ನೊಬ್ಬಳೆ ಇಲ್ಲಿ ನನ್ನ ಮಾತು ಪುನರುಚ್ಚಿಸಿದ್ರೊಳಗಾಗಿ ಅವಳು ನನ್ನ ಕೊಠಡಿಯ ಬಾಗಿಲನ್ನು ಮುಚ್ಚಿ ಅಗಣಿ ಹಾಕಿಬಿಟ್ಟಳು. ಆಕೆ ನನ್ನ ಕೊಠಡಿಯೊಳಗೆ ಬಂದೊಡನೆ ನನ್ನ ಮನಸ್ಸಿನಲ್ಲಿ ಉಂಟಾಗಿದ್ದ ಮಬ್ಬಾದ ಯೋಚನೆ, ಯಾವುದೋ ಭಾವನೆಯು ಈಗ ಸ್ವಲ್ಪವಾಗಿ ಸ್ಫುಟಗೊಳ್ಳಲಾರಂಭಿಸಿತು. ಅವನು ಬಾಗಿಲು ಹಾಕಿದ ನೋಡಿ ಇದಕ್ಕಿದ್ದ ಹಾಗೆಯೇ ನನ್ನ ಮೈ ನಡುಗಿ ಬಿಸಿಯಾಯಿತು. ಬೆವರು ಮುಖದ ಮೈಲೆಲ್ಲ ತುಂಬಿತ್ತು. ಗಂಟಲು ಒಣಗಿ ಉಗುಳು ನುಂಗತೊಡಗಿದೆ. ಕಷ್ಟದಿಂದ ಯಾಕಮ್ಮ ಬಾಗಿಲು ಹಾಕಿದೆ ಎಂದು ಕೇಳುತ್ತಾ ತೆಗೆಯುವುದಕ್ಕೋಸ್ಕರ 2 ಹೆಜ್ಜೆ ಇಟ್ಟೆ. ಚೆನ್ನಮ್ಮ ಸರನ್ನು ಸರಿದು ಬಾಗಿಲಿಗೆ ಅಡ್ಡವಾಗಿ ನಿಂತು ಮುಗುಳ್ನಾಗೆ ನಗುತ್ತೊಡಗಿದಳು. ನನ್ನ ಮೊಣಕಾಲು ಕಚ್ಚಿ ಕಳಿಸಿದಂತಾಯಿತು. ಸರಿ, ಏನೂ ಸಂಶಯ ಉಳಿಯಲಿಲ್ಲ. ಅವಳ ಅಭಿಪ್ರಾಯ ನನ್ನ ಎದೆಯ ಮೇಲೆ ಊರಿ ಬಂದಂತಾಯಿತು. ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ, ಇವಳೇ ಹಳ್ಳಿಗಾಡಿನ ಮುಗ್ಧ ಯುವತಿ ಎಂದು. ನನಗೆ ನಿಲ್ಲಲು ಕಾಲೇ ಇಲ್ಲದ ಹಾಗಾಯಿತು. ಹೋಗಿ ಹಾಸಿಗೆ ಮೇಲೆ ಕುಳಿತು 2 ಕೈಗಳಿಂದಲೂ ತಲೆಯನ್ನು ಹಿಡಿದುಕೊಂಡು ಯೋಚಿಸಲಾರಂಭಿಸಿದೆ. ಇಲ್ಲಿ ಮುಂದೆ ನಡೆದ ವಿಷಯವನ್ನು ತಿಳಿಯುವುದಕ್ಕೆ ಮೊದಲು ಬೇರೆ 1-2 ಮಾತುಗಳನ್ನು ಹೇಳಬೇಕೆನಿಸುತ್ತದೆ, ಕೇಳಿ. ಆ ದಿನ ರಾತ್ರಿ ನನ್ನನ್ನು ಪಾಪದ ಬಲೆಯಿಂದ ತಪ್ಪಿಸಿ ರಕ್ಷಿಸಿದವಳು ನನ್ನ ಲಕ್ಷ್ಮಿ. ಅವಳ ಪ್ರೇಮವೆಂಬ ಕೋಟೆ ನನ್ನನ್ನು ಸಂಪೂರ್ಣವಾಗಿ ಆವರಿಸಿತ್ತು. ನಾನು ಅವಳು ಒಂದಂದಿನಿಂದ ಇದುವರೆಗೂ ನಾನು ಅವಳಲ್ಲಿ ಕಾಣದನ್ನು ಇನ್ನೆಲ್ಲಿಯೂ ಕಾಣಲಾರೆ ಅನ್ನೋ ಹಾಗೆ ಮನಸ್ಸು ಮಾಡಿಬಿಟ್ಟಿದಳು. ರೂಪಕ್ಕಾಗಲಿ ಗುಣಕ್ಕಾಗಲಿ ಪ್ರೇಮಕ್ಕಾಗಲಿ ನಾನು ಅವಳಲ್ಲಿ ಇಟ್ಟ ದೃಷ್ಟಿಯಲ್ಲಿ ಬೇರೆ ಕಡೆಗೆ ತಿರುಗಿಸಬೇಕಾಗಿರಲಿಲ್ಲ. ಲಕ್ಷ್ಮಿ ನನ್ನ ಪಾಲಿಗೆ ಇಲ್ಲದೇ ಇದ್ದು ನಾನು ಆ ರಾತ್ರಿ ಇದ್ದ ಸನ್ನಿವೇಶದಲ್ಲಿ ಅಸುರಕ್ಷಿತವಾದ ನನ್ನ ಮನಸ್ಸು ಆ ಹಳ್ಳಿಯ ಯುವತಿಯಲ್ಲಿ ಪರಿವರ್ತಿಸದಿದ್ದರೆ ಅದರಲ್ಲಿ ಆಶ್ಚರ್ಯಪಡುತ್ತಿರಲಿಲ್ಲವೆಂದು ನನಗೆ ಈಗಲೂ ಬೋಧೆಯಾಗುತ್ತಿದೆ. ಈ ವಿಷಯ ನಡೆದಾಗ ನನಗೆ ಯೌವನದ ಎಳೆಯ ದಿನಗಳು ದೃಢಕಾಯನಾಗಿದ್ದೆ. ನನ್ನ ರೂಪವನ್ನು ನಾನು ಹೇಳಿಕೊಳ್ಳುವಷ್ಟು ಕಷ್ಟವಾದರೂ ಕುರೂಪಿಯಲ್ಲವೆಂದು ಖಂಡಿತವಾಗಿ ಹೇಳಬಲ್ಲೆ. ವಿಷಯ ಚೆನ್ನಾಗಿ ತಿಳಿಯಬೇಕಾದರೆ ಚೆನ್ನಮ್ಮನನ್ನು ವರ್ಣಿಸಬೇಕು. ಆಕೆಗೆ 20 ವರ್ಷಗಳಿಗೆ ಹೆಚ್ಚಿರಲಾರದು.
ಅತಿ ಎತ್ತರವೂ ಅಲ್ಲದ ಅತಿ ಗಿಡ್ಡವೂ ಅಲ್ಲದ ಆಕೃತಿ. ಬಣ್ಣ ಎಣ್ಣೆಗೆಂಪು, ಮುಖದ ಮಾದರಿ ಲಕ್ಷಣವೇ ಎಂತಲೇ ಹೇಳಬೇಕು. ತುಂಬ ಪ್ರಾಯದಿಂದ ಬಿಗಿದ ಮೈಕಟ್ಟು, ಆಕೆಯ ತುಟಿಗಳ ಮೇಲೆ ನಾನು ನೋಡಿದಾಗಲೆಲ್ಲ ಎಳೆನಗು ಬಹಳ ಸ್ವಾಭಾವಿಕವಾಗಿ ಕಾಣುತ್ತಿತ್ತು. ಕಣ್ಣುಗಳಲ್ಲಿ ಇನ್ನೂ ಹುಡುಕಾಟಿಕೆಯ ಎಳೆ ಮಿಂಚಿನ ಹೊಳಪು ಸುಳಿದಾಡುತ್ತಿತ್ತು. ಎಳೆನಗೆಯು ಎಳೆ ಮಿಂಚು ಪರಸ್ಪರ ಬೆರೆತು ಒಂದು ಅಪೂರ್ವವಾದ ಮಾಧುರ್ಯದಲ್ಲಿ ಕೊನೆಗಾಣುತ್ತಿತ್ತು. ಮನಸ್ಸನ್ನು ಅಪಹರಿಸುವುದಕ್ಕೆ ಬೇಕಾದ ಎಲ್ಲ ಸಾಧನಗಳು ಅವಳಲ್ಲಿದ್ದಿತು ಎಂದು ಒಂದು ಮಾತಿನಲ್ಲಿ ಹೇಳಬಹುದು. ಸಾಲದುದಕ್ಕೆ ಆ ದಿನ ರಾತ್ರಿ ಆಕೆಯ ನಡವಳಿಕೆ ಹಳ್ಳಿಗಾಡಿನ ಮುಗ್ಧ ಯುವತಿಯಿಂದ ಸ್ವಲ್ಪ ದೂರವಾಗಿತ್ತು. ನಾನು ಹಾಸಿಗೆಯ ಮೇಲೆ ಕುಳಿತೊಡನೆ ಯೋಚನೆಗಳು ಒಂದೊಂದಾಗಿ ಹೊತ್ತಾಗಿ ನೂರಾಗಿ ನುಗ್ಗಿ ಬರತೊಡಗಿದು. ನನ್ನ ತಲೆಗಾಣದಲ್ಲಿ ಸಿಲುಕಿದಂತಾಯಿತು. ನನ್ನ ಮನಸ್ಸು ಕತ್ತಲೆಯ ಸಮುದ್ರದಲ್ಲಿ ಮುಳುಗಿದಂತೆ ತೋರಿತು. ಗಂಟಲು ಬಾಯಿ ಒಣಗಿ ಉಗುಳು ನುಂಗುವುದೋ ಕಷ್ಟವಾಯಿತು. ನಾನು ಆ ಯುವತಿಯಲ್ಲಿ ಕಾಮವನ್ನು ಕೆಣಕಿದ್ದೇನೆಂದು ಕನಸಿನಲ್ಲಿ ಕಾಣೆ. ನನ್ನ ವಿಷಯದಲ್ಲಿ ಇವಳಿಗೆ ಆಶೆ ಹುಟ್ಟಿದ ಪಕ್ಷದಲ್ಲಿ ಅದಕ್ಕೆ ನಾನು ಯಾವ ವಿಧದಲ್ಲಿಯೂ ಪ್ರೋತ್ಸಾಹ ಕೊಡಲಿಲ್ಲವೆಂದು ಎಂದಾದರೂ ಎಲ್ಲಿ ಬೇಕಾದರೂ ನಿಂತು ಪ್ರಮಾಣವನ್ನಾದರೂ ಮಾಡಬಲ್ಲೆ. ಇವಳು ತಿಳಿದವಳಲ್ಲ, ಅದನ್ನು ಅವಳೇ ತೋರಿಸಿಕೊಂಡಿದ್ದಾಳೆ. ತಿಳಿದೇ ಇಂಥ ಕೆಲಸದಲ್ಲಿ ಮುಳುಗಿದ್ದಾಳಲ್ಲ, ಇದೇನು ಹುಚ್ಚು? ಇದೋ ಒಂದು ತರಹ ಹುಚ್ಚಿ. ಸರಿ, ಮನೆಯವರಿಗೆ ತಿಳಿದರೆ ಏನು ಗತಿ? ನನ್ನ ದೊಡ್ಡ ಮನುಷ್ಯನ ಹಾಗೆ ಇವರ ಮನೆಯಲ್ಲಿಯೂ ಅತಿಥಿಯಾಗಿರುವುದು. ಈಗ ಈ ಸರಿ ರಾತ್ರಿಯಲ್ಲಿ ಇವಳು ನಾನು ಒಟ್ಟಿಗೆ ನನ್ನ ಕೊಠಡಿಯಲ್ಲಿ ಮರ್ಯಾದೆ ಉಳಿಯುವ ಹಾಗೆ ತೋರಲಿಲ್ಲ. ಬಂದ ರೀತಿಯೋ ಕದ್ದು ಬಂದಿದ್ದಾಳೆ. ಇವಳಿಗೆ ಮದುವೆಯಾಗಿಲ್ಲವೇ? ನನ್ನ ಮನಸ್ಸಿಗೆ ಬಹಳ ಜಿಗುಪ್ಸೆ ಆಯಿತು. ಈಗ ಒಂದೊಂದಾಗಿ ನನಗೆ ಅವಳ ಹಿಂದಿನ ದಿನ ಸಾಯಂಕಾಲದ ನಡವಳಿಕೆಗಳೆಲ್ಲ ಅರ್ಥವಾಗತೊಡಗಿತ್ತು. ಅವಳು ಆ ಹೊತ್ತಿನಲ್ಲಿ ನನ್ನ ಹಿಂದೆಯೇ ತೋಟಕ್ಕೆ ಏಕೆ ಬಂದಳು? ನೀರಿನ ಕೊಡ ಶುದ್ಧ ನೆಪ. ನೀರಿನ ಕೊಡವನ್ನು ನನ್ನ ಕೈಯಲ್ಲಿ ಏಕೆ ಎತ್ತಿಸಿಕೊಂಡಳು? ಹೋಗಲಿ, ನಾನು ನೀರಿನ ಕೊಡವನ್ನು ಎತ್ತಿಕೊಟ್ಟಾಗ ಅದರ ಸುತ್ತಲೂ ಕೈ ಹಾಕಬೇಕಾದರೆ ನನ್ನ ಕೈಗೆ ತನ್ನ ಕೈ ಸೋಂಕಿಸಿದಳು. ಆಗ ಅದು ಏನೋ ಆಕಸ್ಮಿಕವೆಂದು ತೋರಿತು. ಇನ್ನೊಂದು ವಿಷಯ, ಅವಳು ಮೊದಲು ಕೊಡವನ್ನು ಎತ್ತುವುದಕ್ಕೋಸ್ಕರ ಬಗ್ಗಿದಾಗ ಅವಳ ಶರಗು ಜಾರಿತು. ನಾನು ಅವಳನ್ನು ಆ ಅವಸ್ಥೆಯಲ್ಲಿ ನೋಡಿದಾಗ ಅವಳ ಲಜ್ಜೆಯ ಚಿಹ್ನೆ ಯಾವುದೂ ಕಾಣಿಸಲಿಲ್ಲ. ಕೊಡವನ್ನು ತಲೆಯ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಸೆರಗನ್ನು ಮೇಲೆ ಕೆಳೆದುಕೊಂಡಳು. ಇವುಗಳನ್ನೆಲ್ಲ ಆಗ ನಾನು ಇವಳ ಮುಗ್ಧತೆಯನ್ನು ಕಾಣುತ್ತಿದ್ದೇನೆಂದು ಭಾವಿಸಿದ್ದೇನೆ ವಿನಃ ಇವೆಲ್ಲ ನನಗಾಗಿ ಇವಳು ಹರಡುತ್ತಿದ್ದ ಬಲೆಯ ಒಂದೊಂದು ಎಳೆ ಎಂದು ತಿಳಿಯದೇ ಹೋದೆ. ಈ ಯೋಚನೆಗಳಿಂದ ಅಲ್ಲೋಲ ಕಲ್ಲೋಲವಾಗಿದ್ದ ನನ್ನ ಮನಸ್ಸನ್ನು ಆದಷ್ಟು ಸೀಮಿತಕ್ಕೆ ತಂದು ಇನ್ನು ಈ ಇಕ್ಕಟ್ಟಿನಿಂದ ಹೇಗೆ ಪಾರಾಗಬೇಕೆಂದು ಯೋಚಿಸಲಾರಂಭಿಸಿದೆ. ಸಿಟ್ಟು ತೋರುವುದು ಕಾರ್ಯಕಾರಿಯಲ್ಲ. ಪ್ರಮಾದವಾಯಿತೆಂದು ಭಯವಾಯಿತು. ಬೇರೆ ಯಾವುದಾದರೂ ಉಪಾಯದಿಂದ ಇವಳನ್ನು ಮೆಲ್ಲಗೆ ಹೊರಕ್ಕೆ ಸಾಗ ಹಾಕಬೇಕೆಂದು ಯೋಚಿಸಿದೆ. ಆದರೆ ಏನು ಉಪಾಯ? ಹೇಗೆ ಮಾತನ್ನು ಪ್ರಾರಂಭಿಸಲಿ ಅಥವಾ ಸುಮ್ಮನೆ ಮುಸುಕು ಹಾಕಿಕೊಂಡು ಮಲಗಿಬಿಡಲೇ ಎಂದು ಯೋಚಿಸಿದೆ. ಅದು ಆಗದ ಕೆಲಸ. ಇವಳು ಇಲ್ಲಿ ಇರುವ ತನಕ ನನ್ನ ಎದೆಯ ಮೇಲೊಂದು ದೊಡ್ಡ ಬಂಡೆ ಇದ್ದಂತೆಯೇ ಸರಿ. ಇನ್ನೊಂದು ಯೋಚನೆ ತೋರಿತು. ಅದೇ ಸರಿ ಎಂದುಕೊಂಡೆ. ಏನಾದರೂ ಮಾಡಿ ಅವಳು ಮಾಡುತ್ತಿರುವ ಕೆಲಸ ಬಹಳ ಕೆಟ್ಟದ್ದು, ಬಹಳ ನೀಚವಾದದ್ದು, ಬಹಳ ಪಾಪ ಎಂದು ಅವಳ ಮನಸ್ಸಿಗೆ ಚೆನ್ನಾಗಿ ನಾಟವ ಹಾಗೆ ಹೇಳಿ ಉಪಾಯದಿಂದ ಕಳಿಸಿಬಿಡಬೇಕೆಂದುಕೊಂಡೆ. ದೇವರು ಪಟ್ಟಣವಾಸಿಯಾದ ನಾನು ಆ ಹಳ್ಳಿಯ ಹುಡುಗಿಗೆ ಪತಿವ್ರತ ಧರ್ಮದ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡುವ ಹೊತ್ತನ್ನು ತಂದೊದಗಿಸಿದಕ್ಕಾಗಿ ನನಗೆ ನಾನೇ ನಗುವಂತಾಯಿತು. ಹಾಗೆ ತಲೆಯನ್ನು ಎತ್ತಿ ಚೆನ್ನಮ್ಮನ ಕಡೆ ನೋಡಿದೆ. ಚೆನ್ನಮ್ಮ ಇನ್ನು ಬಾಗಿಲನ್ನು ಹೊರಗಿಕೊಂಡೇ ನಿಂತಿದ್ದಳು. ನನ್ನ ಮುಖದ ಮೇಲೆ ನಗುವನ್ನು ನೋಡಿ ಅವಳು ನಕ್ಕಳು. ನನ್ನ ನಗುವಿನಲ್ಲಿ ಅವಳು ಪ್ರಸ್ತಾವನೆಯೇನಾದರೂ ಕಂಡಳೇನೋ ಎಂದು ಭಯವಾಗಿ ಕೂಡಲೇ ನನ್ನ ನಗುವನ್ನು ನುಗ್ಗಿಕೊಂಡು ಮೆಲ್ಲಗೆ ಚೆನ್ನಮ್ಮ ಎಂದು ಕರೆದೆ. ಚೆನ್ನಮ್ಮ ಏನು ದ್ಯಾವ್ರೆ ಎಂದು 2-3 ಹೆಜ್ಜೆ ಇಟ್ಟು ನನಗೆ ಸ್ವಲ್ಪ ದೂರದಲ್ಲಿ ನಿಂತಳು. ನಾನು ಕುಳಿತುಕೋ ಎಂದೆ. ಅವಳು ನನ್ನ ಹಾಸಿಗೆಯ ಮೇಲೆಯೇ ಕುಳಿತು ಬಿಟ್ಟಳು. ನಾನು ಸ್ವಲ್ಪ ದೂರ ಸರಿದು 1-2 ಸಲ ಉಗುಳು ನುಂಗಿ ಪುನಃ ಚೆನ್ನಮ್ಮ ಎಂದೆ. ಏನು ನಡೆಯ ಎಂದು ಮೆಲ್ಲ ಕೇಳಿದರು. ಅವಳ ನಡವಳಿಕೆಗಳು ಇಷ್ಟು ವಿಪರೀತವಾಗಿದ್ದರೂ ಅವಳ ಧ್ವನಿಯಲ್ಲಿ ಇನ್ನೂ ಮುಗ್ಧತೆಯು ಹರಿಯುತ್ತಿತ್ತೆಂದು ಬೋಧೆಯಾಗುತ್ತಿತ್ತು. ನಾನು ಪ್ರಾರಂಭಿಸಿದೆ. ಚೆನ್ನಮ್ಮ ನೋಡು, ನೀನು ಹೀಗೆ ಮಾಡಬಹುದೇ? ಹಾಗೆ ಬುದ್ಧಿ? ಹೀಗೆ ನಡುರಾತ್ರಿಯಲ್ಲಿ ಕದ್ದು ಬಂದಿ? ನಾನು ಮಾತು ಪೂರೈಸಿರಲಿಲ್ಲ. ಅಷ್ಟರಲ್ಲೇ ಅವಳು, ಕದ್ದು ಬಂದಿಲ್ಲ,
ನನ್ನ ದೇವರೇ ಎಂದಳು. ಹಾಗಾದರೆ ಅವಳಿಂದ ಮಾತು ಹೊರಡಲಿಲ್ಲ. ನಾನು ಹೇಳಿದೆ, ನೋಡು, ನಿನ್ನ ಮನೆಯವರಿಗೆ ತಿಳಿದರೆ ನಿನಗೂ ಮರ್ಯಾದೆ ಬರೋಲ್ಲ, ನನಗೂ ಬರೋಲ್ಲ. ಅವ್ರೇನು ಅನ್ನಕ್ಕಿಲ್ಲ ದೇವ್ರೇ. ನನಗೆ ಇದ್ದದ್ದು ಆಶ್ಚರ್ಯವಾಯಿತು. ಕೇಳಿದೆ, ಏನಂದೆ? ಅವರು ಏನೂ ಅನ್ನಕ್ಕಿಲ್ಲ ಅಂದೆ. ನೋಡು, ಅವರು ಅನ್ನಲಿ ಬಿಡಲಿ, ಇದು ನಾನು ಒಪ್ಪದ ಕೆಲಸ. ಚೆನ್ನಮ್ಮ, ನನಗೆ ಮದುವೆ ಆಗಿದೆ. ನಾನು ಇನ್ನೊಬ್ಬನ ನೋಡು, ಅವರು ಅನ್ನಲಿ ಬಿಡಲಿ, ಇದು ನಾನು ಒಪ್ಪದ ಕೆಲಸ. ಚೆನ್ನಮ್ಮ, ನನಗೆ ಮದುವೆ ಆಗಿದೆ. ನಾನು ಇನ್ನೊಬ್ಬರ ಹೆಂಡತಿನ ಗಂಡ. ಅಯ್ಯೋ ಬುದ್ಧಿ, ಹಿಂಗೆ ಯಾಕಂತೀರಿ? ನನಗೆ ಮದುವೆ ಇಲ್ಲ. ನಾನು ನೋಡ್ಯಾ, ನಾನು ಬಸವಿ. ನೋಡು, ಅವರು ಅನ್ನಲಿ ಬಿಡಲಿ, ಇದು ನಾನು ಒಪ್ಪದ ಕೆಲಸ. ಚೆನ್ನಮ್ಮ, ನನಗೆ ಮದುವೆ ಆಗಿದೆ. ನಾನು ಇನ್ನೊಬ್ಬರ ಹೆಂಡತಿನ ಕೆಡ. ಅಯ್ಯೋ ಬುದ್ಧಿ, ಹಿಂಗೆ ಯಾಕಂತೀರಿ? ನನಗೆ ಮದುವೆ ಇಲ್ಲ. ನಾನು ನೋಡ್ಯಾ, ನಾನು ಬಸವಿ. ಏನಂದೆ? ನನ್ನ ಬಸವಿ ಬಿಟ್ಟಿದ್ದಾರೆ ನೋಡ್ಯಾ. ಬಸವಿ ಹಾಗಂದರೆ ದೇವರಿಗೆ ಬಿಟ್ಟಿದ್ದಾರೆ. ನಾನು ಎಲ್ಲೂ ನೋಡಲಿಲ್ಲ. ದೇವರಿಗೆ ಬಿಡೋದು, ಬಸವಿ ಮುಂತಾದನ್ನು ಕೇಳಿದ್ದೆ ಅಷ್ಟೇ. ಅದರ ಅರ್ಥ ತಿಳಿದಿರಲಿಲ್ಲ. ನನಗೆ ಮೊದಲನೇ ಹೆದರಿಕೆ ತಪ್ಪಿ ಹೋಯಿತು, ಹೆಚ್ಚಿತ್ತು. ವಿಷಯ ಸ್ವರಸ್ಯವಾಗಿದೆ, ತಿಳಿದುಕೊಳ್ಳಬೇಕೆಂದು. ದೇವರಿಗೆ ಬಿಟ್ಟರೆ ಯಾರು ಎಂದು ಕೇಳಿದೆ. ನಮ್ಮ ಅಪ್ಪನೂ ಅಮ್ಮನೂ. ಅದಾಗಿ ಬಿಟ್ಟರು ಬುದ್ಧಿ. ಈಗ 8 ವರ್ಷದಾಗೆ ನನಗೆ ಬಲು ದಣವಾಗಿತ್ತು. ಆಗ ನಮ್ಮ ಅಮ್ಮನೂ ಮರಡಿ ದೇವರಿಗೆ ಹರಕೆ ಮಾಡಿಕೊಂಡ್ರು. ನಾನು ನೋಡಿಯ, ನನಗೆ ಗುಣವಾದರೆ ಆ ದೇವ್ರದ ಹೆಸರಿನಾಗೆ ನನ್ನ ಬಸವಿ ಬಿಡ್ತೀನಿ ಅಂತ ನನ್ನ ಗುಣವಾಯಿತು ಬುದ್ಧಿ. ಹಾಗಾದರೆ ನೀನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಬುದ್ಧಿ, ಹೀಗೆ ಇರ್ತೀಯಾ? ಹೌದು ನನ್ನ ನಡೆಯ, ಸೂಳೆಯ ಹಾಗೆ. ನನ್ನ ಈ ಮಾತನ್ನು ಕೇಳಿ ಎದೆಯಲ್ಲಿ ಚೂರಿಯನ್ನು ನೆಟ್ಟ ಹಾಗಾಗಿರಬೇಕು. ಒಂದು ಕ್ಷಣದಲ್ಲಿ ಅವಳ ಹುಬ್ಬುಗಳು ಗಂಟಿಕ್ಕಿದ್ದವು, ಮೂಗಿನ ಹೊಳ್ಳೆಗಳು, ತುಟಿಗಳು ಅದುರಲಾರಂಭಿಸಿದವು. ಕೋಪಗೊಂಡ ಸ್ತ್ರೀಯ ಮುಖದಲ್ಲಿ ಒಂದು ವಿಧವಾದ ಭೀಷಣತೆ ಇರುತ್ತದೆ. ಅವಳ ಮುಖವು ಆ ಭೀಷಣತೆಯಲ್ಲಿ ತೆಳುತ್ತಿರುವಂತೆ ಹೋಯಿತು. ಕ್ರೂರವಾದ ದೃಷ್ಟಿಯಿಂದ ನನ್ನನ್ನು ತಿವಿಯುತ್ತಾ, ಬುದ್ಧಿ, ತಾವು ಆ ಮಾತು ಹೇಳಬಾರ್ದು ಎಂದಳು. ಅವಳಲ್ಲಿ ಆದ ಮಾರ್ಪಾಡನ್ನು ನೋಡಿ ನನಗೇಕೋ ಸ್ವಲ್ಪ ದಿಗ್ಭ್ರಮೆಯಾದ ಹಾಗಾಯಿತು. ಸ್ವಲ್ಪ ಮುಗುಳು ನಗುತ್ತಾ, ಯಾವ ಮಾತು ಎಂದು ಕೇಳಿದೆ. ನಾವು ಸೂಳೆರಲ್ಲ, ತಿಳಿರಿ. ನನಗೆ ಇನ್ನೂ ಆಶ್ಚರ್ಯವಾಯಿತು. ಮದುವೆಯೆಲ್ಲ, ನಡವಳಿಕೆ ವಿಪರೀತ, ಆದರೂ ಸೂಳೆಯರಲ್ಲ. ನನಗೂ ಸ್ವಲ್ಪ ಸಿಟ್ಟು ಬಂದಂತಾಯಿತು. ನಾನು ಕೇಳಿದೆ, ಅಷ್ಟಲ್ಲದೆ ಮತ್ತೇನು? ನೀನು ಎಲ್ಲರ ಹಾಗೆ ಮದುವೆ ಮಾಡಿಕೊಂಡು ಗರ್ತಿಯ ಹಾಗೆ ಇರೋದು ಬಿಟ್ಟು ಹೀಗೆ ನಡುರಾತ್ರಿಯಲ್ಲಿ ಮೇಲೆ ಬಿದ್ದು ಬಂದು? ಬುದ್ಧಿ, ನಮಗೆ ಇನ್ನೂ ಗೊತ್ತಾಗಲಿಲ್ವೇ? ಬಸವರಿ ಲಗ್ನ ಮಾಡ್ಕೊಳ್ಳೋಕ್ಕಾಗೋದು ನನ್ನ ನೋಡಿಯ, ಯಾಕಾಗಬಾರ್ದು? ಹರಕೆ ಒಪ್ಪಿಸ್ಕೋಬೇಕಲ್ವ ಬುದ್ಧಿ, ಇಲ್ಲಿದ್ರೆ ಕೆಡಲ್ವಾ? ಮದುವೆ ಮಾಡಿಕೊಂಡ್ರೆ ಹರಕೆ ಒಪ್ಪಿಸ್ಕೋಕ್ಕಾಗಲ್ವೇ? ಇಲ್ಲ ನನ್ನ ನೋಡಿಯ, ಒಬ್ಬನ ಮದುವೆ ಮಾಡಿಕೊಂಡ್ರೆ ನಿಮ್ಮಂಥವ್ರ ಶಾವೆ ಮಾಡೋದು ಹೆಂಗೆ ಮಾಡೋದು? ಮಾನ ಬರ್ತದಾ? ಸರಿ, ಇನ್ನೊಬ್ಬನ ಸೇವೆ ಯಾಕೆ ಮಾಡಬೇಕು? ಮತ್ತು ದೇವ್ರ ಹರಕೆ ಒಪ್ಪಿಸ್ಬೇಡವಾ? ಹೀಗೆ ಒಪ್ಪಿಸೋದು ದೇವ್ರ ಹೆಸರಲ್ಲಿ ಸೂಳೆಗರಿಕೆ ಮಾಡುತ್ತಾ ಥಟ್ಟನೆ ಅವಳು ಪುನಃ ಹುಬ್ಬು ಗಂಟಿಕೆ. ಬುದ್ಧಿ, ಆ ಮಾತು ನನಗೆ ಹೇಳಬೇಡಿ ಎಂದು ಒತ್ತಿ ಹೇಳಿದಳು. ನಾನು ನಿನ್ನ ಗಂಡನಲ್ಲ. ನೀನು ಇಷ್ಟು ರಾತ್ರಿಯಲ್ಲಿ ನನ್ನ ಹತ್ತಿರ ಬಂದಿದೆಯಲ್ಲ, ಇದು ಯಾರು ಮಾಡೋ ಕೆಲಸ? ಸೂಳೆಯರಲ್ಲ ಒಂದು ಮಾತ್ರ ಹೇಳುವೆಯಲ್ಲ. ನಾವು ಸೂಳೆಯರಲ್ಲ ಬುದ್ಧಿ, ನಾವು ಸೂಳೆಯರಲ್ಲ. ಸೂಳೆಯರಿಗೆ ದುಡ್ಡು ಆಸೆ ನಡೆಯ. ಅವರು ಜನ ನೋಡೋಕ್ಕಿಲ್ಲ. ಅವರಿಗೆ ಹರಕೆ ಗಿರಿಕೆ ಏನೂ ಇಲ್ಲ. ಆ ಕಸಬೆ ಅವರಿಗೆ ಜೀವನ. ನಾವು ಹಣ ಗಿಣ ಮುಟ್ಟೋಕ್ಕಿಲ್ಲ ನಡೆಯ. ಅಂಥ ಇಂಥ ಜನರನ್ನ ಹತ್ತಿರ ಸೇರ್ಸೋಕ್ಕಿಲ್ಲ. ನಮ್ಮಂಥ ಕುಲೀನರು ಯಾರಾದರೂ ಬಂದರೆ ಅವರು ಶಾವೆ ಮಾಡಿ ಹರಕೆ ಒಪ್ಪಿಸ್ತೀವಿ. ನಮ್ಮನ್ನು ಸೂಳೆಯರು ಅನ್ಬೇಡಿ ನನ್ನ ದೇವ್ರೆ. ಹಾಗಾದರೆ ಈ ನಿನ್ನ ಶಾವೆ ನಿನ್ನ ತಂದೆ ತಾಯಿಗಳಿಗೆ ಗೊತ್ತು? ಇಲ್ವೇ ಬುದ್ಧಿ? ಅವರು ಹರಕೆ ಮಾಡ್ಕೊಂಡವ್ರಿಗೆ ಅವರಿಗೆ ಗೊತ್ತಿಲ್ಲದೆ ಇರ್ತದಾ? ಸರಿ, ಅವರೇನು ಕಳಿಸಿದ್ರು. ಆದರೆ ನಾನು ಇದಕ್ಕೆ ಒಪ್ಪುತ್ತೀನಿ ಇಲ್ಲ ಅನ್ನೋದು ಅವ್ರಿಗೇನು ಗೊತ್ತು?
ಯಾವ ಧರ್ಮದ ಮೇಲೆ ನನ್ನ ಹತ್ತಿರ ಕಳಿಸಿದ್ರು? ಈ ಪ್ರಶ್ನೆಗೆ ಕೂಡಲೇ ಉತ್ತರ ಬರಲಿಲ್ಲ. ಮುಗುಳಗೆ ನಗುತ್ತಾ ಕೊಳ್ಳಲು ಒಂದು ವರಸೆಯಲ್ಲಿ ಬಳುಕಿಸಿ ಹೊರಗಣ್ಣಿಂದ ನೋಡುತ್ತಾ, ನೀವು ಮತ್ತೆ ಕೇಳಿದ್ರಂತೆ ನಮ್ಮ ಆಳ್ನ, ನಾನು ಯಾರು ಏನು ಎತ್ತ ಅಂತ ಒಂದು ಸ್ವಲ್ಪ ನಾಚಿಕೆಯಿಂದ ಹೇಳಿದರು. ಈಗ ನನಗೆ ಅರ್ಥವಾಯಿತು. ನಾನು ಅವಳನ್ನು ಕೇಳಿದಾಗ ಅವನು ವ್ಯಂಗ್ಯವಾಗಿ ನಕ್ಕು, ಯಾಕೆ ಬುದ್ಧಿ ಎಂದು ಕೇಳಿದ್ದು. ಅಯ್ಯೋ ಭಗವಂತ ಅಂದುಕೊಂಡೆ. ಹೌದು ಚೆನ್ನಮ್ಮ, ಕೇಳಿದೆ. ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ. ಚೆನ್ನಮ್ಮ, ನನ್ನ ಲಕ್ಷ್ಮಿ ಆಣೆಗೂ ಬೇರೆ ಯಾವ ಆಶೆ ಇಲ್ಲ. ಅಯ್ಯೋ ಬಿಡಿ ಅಂದೆ ಅವರೇ, ಈಗೇನಾಯಿತು? ಇದಕ್ಕೆಲ್ಲ ನೀವು ಆಣೆ ಗೆಣೆ ಇಡಬೇಡ್ರಿ. ಹಾಗಲ್ಲ ಚೆನ್ನಮ್ಮ, ಕೇಳು. ಹೋದ ಪ್ರಾಣ ಮತ್ತೆ ಬರುತ್ತೆ. ಚೆನ್ನಮ್ಮ ಸುಮ್ಮನಿದ್ರು. ಹೇಳು. ಇಲ್ಲ ನಡೆ. ಹಾಗಾದರೆ ಕೇಳು. ಹೆಂಗಸಿಗೆ ಮಾನವೇ ಪ್ರಾಣ. ಮಾನ ಕಳ್ಕೊಂಡ ಹೆಂಗಸು ತಾಯಿಗಿಂತ ಕಡೆ ಇರೋದೇ ಮಾನ. ನಿಮಗೆ ನೀವು ಅದನ್ನು ಹೀಗೆ ಮಾರಿಕೊಳ್ಬಾರ್ದು. ಮಾನ ಬಿಟ್ಟ ಹೆಂಗಸಿಗೆ ನರಕದಲ್ಲೂ ಸ್ಥಳವಿಲ್ಲ ಅಂತ ಹೇಳ್ತಾರೆ ತಿಳಿದವರು. ಬುದ್ಧಿ, ನೀವು ಹೇಳೋದು ಲಗ್ನ ಆಗಿ ಗಂಡ ಇರೋರಿಗೆ ಸರಿ ನೋಡ್ಯ. ಅವರು ನಮ್ಮ ಹಾಗಿದ್ರೆ ಅವರನ್ನು ಜಾತಿಯಿಂದ ಹೊರಗೆ ಇಡ್ತಾರೆ. ನಮಗೆ ಹಾಗೆಲ್ಲ ದೇವರೇ ನಮ್ಮನ್ನು ದೇವರಿಗೆ ಬಿಟ್ಟಿದ್ದಾರೆ. ನಮಗೆ ನಿಮ್ಮಂಥ ಕುಲೀನರ ಶಾವೆನೇ. ಅಯ್ಯೋ ಚೆನ್ನಮ್ಮ, ನೀನು ತಿಳಿದು ಇಲ್ಲಿ ಕೇಳು. ದೇವ್ರ ಹೆಸರಲ್ಲಿ ಹೆಂಗಸು ಮಾನಗೆಟ್ಟರೆ ಅವನಿಗೆ ಪ್ರೀತಿನೇ. ದೇವರಲ್ಲಿ ಹರಕೆ ಇದ್ದರೆ ಆ ದೇವರ ಸೇವೆ ಮಾಡು. ಯಾರು ಬೇಡ ಅಂತಾರೆ? ಅದು ಬಿಟ್ಟು ಹೀಗೆ ಮಾನವನ್ನು ಮಾರಿಕೊಳ್ಳುವುದೇ? ಬುದ್ಧಿ, ತಮ್ಮಂಥ ಕುಲೀನರೇ ನಮಗೆ ದೇವರು ಅನ್ನೋಡಿಯ. ನಿಮಗೆ ಸೇವೆ ಮಾಡಿದರೆ ಅದು ನಮ್ಮ ಪುಣ್ಯ. ಅವಳ ಮಾತುಗಳನ್ನು ಕೇಳಿ ನನ್ನ ಹೃದಯದಿಂದ ಅಯ್ಯೋ ದೇವರೇ, ನಿನ್ನ ಹೆಸರಲ್ಲಿ ನಿನ್ನನ್ನು ಮೆಚ್ಚುವುದಕ್ಕೋಸ್ಕರ ಎಷ್ಟು ಅನ್ಯಾಯ, ಎಷ್ಟು ಪಾಪ ನಡೆಯುತ್ತಿದೆ ಎಂಬ ಉದ್ಗಾರವು ಹೊರಟಿದ್ದು. ಸ್ವಲ್ಪ ಕಾಲ ಏನೂ ಮಾತನಾಡದೆ ನನಗೆ ನಾನೇ ಯೋಚಿಸತೊಡಗಿದೆ. ಇದನ್ನು ಈ ಜನರ ಮೌಢ್ಯ ಪ್ರಪಂಚದಲ್ಲಿ ಇಂಥ ಅಸಹ್ಯಕರವಾದ ವಾಡಿಕೆ ಉಂಟೆ? ದೇವರಿಗೆ ಬಿಡುವುದೇನೋ ಸರಿ. ಹೀಗೆ ಈ ಜನರು ದೇವರಿಗೆ ಹರಕೆಯನ್ನು ಒಪ್ಪಿಸುವುದು, ಭಗವಂತನ ದಿವ್ಯವಾದ ಹೆಸರಲ್ಲಿ ಈ ಜನರು ಇಂಥ ಹೇಯವಾದ ಕೆಲಸವನ್ನು ಮಾಡುತ್ತಿರುವವರಲ್ಲ. ಇವರ ಗತಿ ಏನು? ಈ ಹುಡುಗಿ ಖಂಡಿತವಾಗಿಯೂ ಏನು ಅರಿಯದ ಹಳ್ಳಿಗಡಿನ ಮುಗ್ಧ ಯುವತಿಯೇ ಸರಿ. ಜಾರ ಸ್ತ್ರೀಯರ ಲಕ್ಷಣವೇ ಬೇರೆ, ಇವಳ ರೀತಿಯೇ ಬೇರೆ. ಇವಳು ತನ್ನ ಜನರ ಅಸಹ್ಯಕರವಾದ ವಾಡಿಕೆಗೆ ಬಲಿ ಬಿದ್ದ ಮುಗ್ಧೆ. ತಾನು ಮಾಡುತ್ತಿರುವ ಕೆಲಸದಿಂದ ದೇವರಿಗೆ ಹರಕೆ ತಲುಪುತ್ತದೆ ಎಂದು ಇವಳ ದೃಢವಾದ ನಂಬಿಕೆ. ಅಯ್ಯೋ ದೇವಾ, ತಂದೆ ತಾಯಿಗಳೇ, ಕೈಯಾರ ತಮ್ಮ ಒಬ್ಬ ಮಗಳ ಜೀವನವನ್ನು ಪಾಪದಿಂದ ತುಂಬುತ್ತಿರುವರಲ್ಲ, ಅವರ ಗತಿ ಏನು? ಅವಳ ಗತಿ ಏನು? ಅವರೇನು ತಮ್ಮ ಹರಕೆಯಿಂದ ಮಗಳು ಬದುಕಿದಳೆಂದು ತಿಳಿದಿರಬಹುದು. ಆದರೆ ಈಗ ದಿನವೂ ಅವಳು ಮಾಡುತ್ತಿರುವ ಕೆಲಸದಿಂದ ಅವಳ ಜೀವನಕ್ಕೆ ಆತ್ಮರೂಪವಾದ ಸ್ತ್ರೀತ್ವವೇ ಸಾಯುತ್ತಿದೆಯಲ್ಲ. ಇದನ್ನು ಅವರು ತಿಳಿಯುವ ಬಗ್ಗೆ ಹೇಗೆ? ಆಗ ಮುಳುಗುವಾಗುತ್ತಿದ್ದ ಒಂದು ದಿನ, ಒಂದು ಕ್ಷಣದಲ್ಲಿ ಸಾಯುವ ಬದಲು ಈಗ ದಿನವೂ ಕ್ಷಣವೂ ಸ್ವಲ್ಪವಾಗಿ ಸಾಯುತ್ತಿರುವವಳಲ್ಲ. ಅದನ್ನು ಅವಳು ತಿಳಿದಿದ್ದಾಳೆಯೇ? ಇಲ್ಲ. ಅದೇ ಆಶ್ಚರ್ಯ. ತಾನು ಮಾಡುತ್ತಿರುವ ಕೆಲಸ ಸರಿಯಾದದ್ದು, ದೇವರಿಗೆ ಒಪ್ಪಿತ ಕೆಲಸ. ಅವನು ಉಳಿಸಿಕೊಟ್ಟ ಜೀವವನ್ನು ಹೀಗೆ ಕಳೆದರೆ ಅದು ಅವನಿಗೆ ಇಷ್ಟವಾದ ಸೇವೆ ಎಂದು ಮೊದಲಾದ ಅವಳ ದೃಢವಾದ ನಂಬಿಕೆ. ಮದುವೆಯಾದ ಹೆಂಗಸಲ್ಲಿ ಯಾವ ಕರ್ತವ್ಯವನ್ನು ಅವಳು ಕೆಟ್ಟದು ಎಂದು ಹೇಳುವಳು, ಆ ಕರ್ತವ್ಯವನ್ನು ತನ್ನ ಜೀವನದ ಧರ್ಮ ಎಂದು ಅನುಸರಿಸುತ್ತಾಳೆ. ಇದಕ್ಕೆ ಅವಳ ತಂದೆ ತಾಯಿಗಳು ಸಹಾಯ. ಪಾಪ, ಅವರಾದರೂ ಏನು ಮಾಡಿಯಾರು? ಅವರ ಜಾತಿಯ ವಾಡಿಕೆಗೆ ಬಲಿ ಬಿದ್ದಿದ್ದಾರೆ. ಬಲು ದಾರುಣವಾದ ಯೋಚನೆಗಳಿಂದ ನನ್ನ ಎದೆ ಬಿರಿದಂತಾಗಿ ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟೆ. ಚೆನ್ನಮ್ಮ ಸುಮ್ಮನೆ ಸೆರಗಿನ ತುದಿಯನ್ನು ತಿರುಗುತ್ತಿದ್ದಳು. ನಾನು ನಿಟ್ಟುಸಿರು ಬಿಟ್ಟಿದ್ದನ್ನು ಕೇಳಿ ನನ್ನ ಕಡೆಗೆ ನೋಡಿದಳು. ಅವಳ ಮುಖದ ಮೇಲೆ ಆಗಲೇ ಏನೋ ಕಳವಳ ತೋರುತ್ತಿತ್ತು. ಇಷ್ಟು ದಿನಕ್ಕೆ ಎಲ್ಲಿಯಾದರೂ ಮದುವೆಯಾಗಿ 4 ಜನರಂತೆ ತಾನು ಸುಖವಾಗಿ ಸಂಸಾರ ಮಾಡಿಕೊಂಡಿರೋದು ಬಿಟ್ಟು ಈ ಮುಗ್ಧ ಅವರ ಯಾವುದೋ ಒಂದು ಅಪಹಾಸ್ಯವಾದ ವಾಡಿಕೆಗೆ ಬಲಿಯಾಗಿದ್ದಾಳಲ್ಲ ಎಂಬ ಏನೂ ತಡೆಯಲಾರದ ಒಂದು ಸಂಕಟದಿಂದ ನನ್ನ ಎದೆ ತಲ್ಲಣಿಸಿ ಕಣ್ಣುಗಳಲ್ಲಿ ಹನಿಗುಡಿತು. ಚೆನ್ನಮ್ಮ, ನಿನ್ನ ಭಾಗದ ದೇವರೇ ನಿನ್ನನ್ನು ಕಾಪಾಡಬೇಕು ಎಂದು ಹೇಳಿ ಕಣ್ಣೊರೆಸಿಕೊಂಡೆ. ಚೆನ್ನಮ್ಮನಿಗೆ ನನ್ನ ಕಣ್ಣೀರನ್ನು ನೋಡಿ ಸ್ವಲ್ಪ ಗಾಬರಿಯಾಯಿತು. ನನ್ನ ಹತ್ತಿರಕ್ಕೆ ಸರಿದು ಬಂದಳು. ಅವಳು ಹಾಗೆ ನನ್ನ ಹತ್ತಿರಕ್ಕೆ ಬಂದಾಗ ನನಗೆ ದೂರ ಸರಿಯಲು ಮನಸ್ಸು ಬರಲಿಲ್ಲ. ಅವಳ ಮನಸ್ಸು ಪಾಪಿಷ್ಟಿಯಾಗಿರಲಿಲ್ಲ. ಅಜ್ಞಾನದ ಪಾಪಕ್ಕೆ ಅವಳ ದೇಹವು ಮಾತ್ರ ಭಾಗಿಯಾಗಿತ್ತು. ತಾವರೆ ಎಲೆಯ ಮಧ್ಯದಲ್ಲಿ ಒಟ್ಟುಗೊಂಡಂತಿತ್ತು. ವಜ್ರದಂತೆ ಥಳಿಸುವ ನಿರ್ಮಲವಾದ ಮಂಜಿನ ಹನಿಯಂತೆ ಅವಳ ಆತ್ಮವು ಪರಿಶುದ್ಧವಾಗಿತ್ತು.
ಅವಳ ಸರಣಿಯನ್ನು ನೋಡಿ ನನಗೆ ಅತ್ಯಂತ ಕನಿಕರವಾಯಿತು. ಅವಳನ್ನು ನೋಡಿದ ಹಾಗೆಲ್ಲ, ಅವಳ ವಿಷಯವನ್ನು ಯೋಚಿಸಿದ ಹಾಗೆಲ್ಲ ನನ್ನ ಆರಿದ ಕಣ್ಣುಗಳಲ್ಲಿ ಪುನಃ ನೀರೂರಿ ಬಂತು. ನನ್ನ ಕಣ್ಣಿನಲ್ಲಿ ಅವಳ ಕಲುಷಿತವಾದ ದೇಹವನ್ನು ತೊಳೆಯೋಣವೆನಿಸಿತ್ತು. ನನ್ನ ದೇಹವು ಆತ್ಮವು ಅವಳಿಗಾಗಿ ಅತ್ಯಂತ ಸ್ನೇಹಮಯವಾಯಿತು. ಮೆಲ್ಲನೆ ಅವಳ ಕೈ ಕೊಂಡೆ. ನನ್ನ ಮೈ ಸ್ವಲ್ಪ ನಡುಗಿತು. ಕೈ ಬಿಡದೆ ಹಾಗೆಯೇ ಅವಳ ಬೆರಳುಗಳನ್ನು ಸವರುತ್ತಾ ಚೆನ್ನಮ್ಮ ಎಂದು ಮೆಲ್ಲನೆ ಕರೆದೆ. ನನ್ನ ದೇಹ, ನನ್ನ ಕನಿಕರ ಅವಳ ಹೆಸರನ್ನು ಹೇಳಿದೊಡನೆಯೇ ಅವಳು ಇನ್ನೂ ಹತ್ತಿರಕ್ಕೆ ಬಂದು ತಲೆಯನ್ನು ತಗ್ಗಿಸಿ ಬಹು ಮೃದುವಾಗಿ, ಏನು ನನ್ನ ದೇವರೇ ಎಂದು ಕೇಳಿದಳು. ಅವಳ ಮುಖದ ಮೇಲೆ ಏನೋ ಒಂದು ವಿಧವಾದ ಯೋಚನೆಯೋ ಕಳವಳವೋ ತೋರುತ್ತಿತ್ತು. ನಾನು ಅವಳ ಮುಖವನ್ನೇ ನೋಡುತ್ತಾ ಕೇಳಿದೆ, ನೋಡು ಚೆನ್ನಮ್ಮ, ನಾನು ನಿನ್ನ ದೇವರು ಅಂತ ನೀನು ಹೇಳಲಿ ಇಲ್ಲವೇ? ಹೌದು ನನ್ನ ಅಡಿಯ, ನೀನೇ ನನ್ನ ದೇವರು. ಹಾಗಾದರೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕಲ್ವೇ? ನಿಮ್ಮ ದಾಸಿ ಇದ್ದೀನಿ, ಹೇಳಿ ನನ್ನ ದೇವರು. ನೀನು ಇನ್ನು ಮುಂದೆ ಈ ಪಾಪದ ಕೆಲಸವನ್ನು ಮಾಡಕೊಡೋದು ತಿಳಿಯುತ್ತೆ? ಮತ್ತು ಹರಕೆ ದೇವರಿಗೆ? ಅಯ್ಯೋ, ಆ ಹರಕೆ ಹಾಳಾಯಿತು. ನೋಡು, ಇಂದು ನಾನು ನಿನ್ನ ದೇವರು ಅಂತ ಹೇಳಿದೆ, ಅದಕ್ಕೆ ಹಿಂದೆ ಇನ್ನಾರ ಸೇವೆಯನ್ನು ಮಾಡಲಿಲ್ಲವೇ? ನೋಡು, ಇದಕ್ಕೆ ಹಿಂದೆ ನೀನು ಇನ್ನೂ ಯಾರ ಸೇವೆಯನ್ನು ಮಾಡಿದೀಯೆ. ಇಂದು ನಾನು ದೇವರು ಎಂದು ಹೇಳಿ ನನ್ನ ಸೇವೆಗೆ ಬಂದಿದೆಯೇ? ಒಬ್ಬರು ತಿಂದ ಎಂಜಲನ್ನು ಇನ್ನೊಬ್ಬರಿಗೆ ಕೊಡಬಹುದೇ? ದೇವರಿಗೆ ಈ ಎಂಜಲ ಹರಕೆಯೇ ಚೆನ್ನ, ನಿನಗೆ ತಿಳಿಯೋದು ಇದು ಭಾಳ ಪಾಪಕರವಾದದ್ದು ಎಂದು ತಿಳಿದಿದ್ದರೆ ಎಂದಿಗೂ ನೀನು ಈ ಪಾಪದ ಕೆಲಸವನ್ನು ಮಾಡಿಸಿರಲಿಲ್ಲ. ಸ್ವಲ್ಪ ಯೋಚಿಸಿ ನೋಡು. ನಿನಗೂ ಸುಳ್ಳಿಗೂ ಏನು ವ್ಯತ್ಯಾಸ? ಅವಳಿಗೆ ಅದು ಜೀವನ, ನಿನಗೆ ಜೀವನಕ್ಕೆ ಕಡಿಮೆ ಇಲ್ಲ. ಆದರೆ ಪಾಪವೇನೋ ಒಂದೇ. ದೇವರು ಈ ಪಾಪವನ್ನು ಎಂದಿಗೂ ಒಪ್ಪನು. ಚೆನ್ನಮ್ಮ ಮೌನವಾಗಿ ಎಲ್ಲವನ್ನು ಕೇಳಿದಳು. ಮೊದಲಿನ ಭ್ರಾಂತಿ, ಕಳವಳದ ಚಿಹ್ನೆ ಅವಳ ಮುಖದಿಂದ ಜಾರಿತ್ತು. ಸ್ವಲ್ಪವಾಗಿ ಮುಖವು ಬಾಡಿತ್ತು, ದೇಹವು ಕುಗ್ಗಿತು, ದೃಷ್ಟಿ ನೆಲವನ್ನು ಹಿಡಿಯಿತು. ಮೆಲ್ಲಗೆ ಅವಳ ಕೈಯನ್ನು ಅಲುಗಿಸಿ ಚೆನ್ನ ಎಂದು ಕರೆದೆ. ತಲೆ ಎತ್ತಿ ನನ್ನ ಕಡೆ ನೋಡಿದಳು. ಅವಳ ದೃಷ್ಟಿಯಲ್ಲಿ ದಾರಿ ತಪ್ಪಿ ಅಲಿಯುತ್ತಿದ್ದ ಮಗುವಿನ ಅಸಹಾಯಕತೆಯ ಛಾಯೆ ತೋರುತ್ತಿತ್ತು. ನನ್ನ ಮಾತು ಸರಿ ಎಂದು ಅವಳು ಮನಗಂಡಿರಬೇಕು. ಚೆನ್ನ, ನಾನು ಹೇಳಿದ್ದು ಸರಿಯಲ್ಲವೇ ಎಂದು ಕೇಳಿದೆ. ಚೆನ್ನಮ್ಮ ಬಾಯಿ ಬಿಡಲಿಲ್ಲ. ತಲೆಯನ್ನು ಪುನಃ ತಗ್ಗಿಸಿದಳು. ನಾನು ನೋಡುತ್ತಿದ್ದ ಹಾಗೆಯೇ 2 ಹನಿ ಕಣ್ಣೀರು ಪಳಪಳ ಅವಳ ಕೆನ್ನೆಯ ಮೇಲೆ ಉರುಳಿ ಬಿದ್ದವು. ಅದೇ ನನಗೆ ಅವಳು ಕೊಟ್ಟ ಮೌನದ ಉತ್ತರವಾಯಿತು. ಅವಳು ಶುದ್ಧವಾದ ಆತ್ಮವನ್ನು ಆವರಿಸಿದ್ದ ಆತ್ಮದ ಕೆರೆಯನ್ನು ತೆಗೆದೆಸೆಯುವ ಕೆಲಸ ನನ್ನ ಪಾಲಿಗಿತ್ತು. ಯಾವುದೋ ಸ್ಥಳವನ್ನು ಸೇರಬೇಕೆಂದು ಒಂದು ಮಾರ್ಗವನ್ನು ಹಿಡಿದು ಅದರಲ್ಲಿ ಹೆಜ್ಜೆ ಇಟ್ಟ ಹಾಗೆಲ್ಲ ಆ ಸ್ಥಳವು ಹತ್ತಿರವಾಗುತ್ತಿದೆ ಎಂದು ನಂಬಿ ಬಹು ದೂರ ನಡೆದು ಹೋದ ಮೇಲೆ ಯಾರಾದರೂ ದಾರಿಯಲ್ಲಿ ನಡೆದಷ್ಟು ನಾವು ಸೇರಬೇಕೆಂದಿರುವ ಸ್ಥಳದಿಂದ ದೂರವಾಗುತ್ತಿರುವೆವೆಂದು ಹೇಳಿದರೆ ಹೇಗಿರುತ್ತದೆ? ನಾನು ನನ್ನ ಮಾತುಗಳಾದ ಚೆನ್ನಮ್ಮನ ಹೃದಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ವಿಧವಾದ ಭಾವನೆಯುಂಟು ಮಾಡಿದೆ. ಚೆನ್ನಮ್ಮ ಬಹಳ ಹತ್ತಳು. ನಾನು ಅವಳನ್ನು ಸಮಾಧಾನ ಮಾಡುತ್ತಾ, ನೋಡು ಚೆನ್ನ, ನಿನ್ನನ್ನು ಕಂಡರೆ ನನಗೆ ಸಿಟ್ಟಾಗಲಿ ಅಸಹ್ಯವಾಗಲಿ ಇಲ್ಲ. ಹೇಳು, ಸಿಟ್ಟೆ ನನಗೆ ಎಂದು ಕೇಳಿದೆ. ಬಹು ನೊಂದ ಧ್ವನಿಯಿಂದ ಚೆನ್ನಮ್ಮ ಹೇಳಿದಳು, ಇಲ್ಲ ನನ್ನೊಡೆಯ. ಸರಿ, ನಿನಗೆ ನನ್ನ ಮೇಲೆ ಸಿಟ್ಟೇನಾದರೂ? ಅಯ್ಯೋ ನನ್ನ ದೇವರೇ, ಹಾಗೆ ಹೇಳಬೇಡಿ. ನಿಮ್ಮನ್ನು ಕಂಡ್ರೆ ನನ್ನೊಡೆಯ ನಿಮ್ಮ ಕಾಲುಗಳೆಲ್ಲ ಬಿದ್ದು ಹೊರಳಾಡಬೇಕು ಅಂಥದ್ದೇ ಜೀವ ಎಂದು ಹೇಳಿ ನನ್ನ ಕಾಲು ಹಿಡಿದು ಹಣೆಯಿಂದ ಅವನು ಮುಟ್ಟುವುದರಲ್ಲಿದ್ದಳು. ನಾನು ಅಷ್ಟಕ್ಕೆ ಬಿಡದೆ ಅವಳನ್ನು ಎಬ್ಬಿಸಿ, ಸರಿ ಹಾಗಾದರೆ ಎಲ್ಲಿ? ನನ್ನ ಮೇಲೆ ಕೈ ಇಟ್ಟು ಹಣೆ ಹಾಕು, ಇನ್ಮೇಲೆ ಈ ಕೆಲಸ ಬಿಡ್ತೀನಿ ಅಂತ ಹೇಳಿದೆ. ಚೆನ್ನಮ್ಮ ನನ್ನ ಎದೆಯ ಮೇಲೆ ಕೈ ಇಟ್ಟಳು. ಅವಳ ಮುಗ್ಧವಾದ ನೊಂದ ನೋಟ ನನ್ನ ಕಣ್ಣುಗಳನ್ನು ಹೊಕ್ಕು ಹೃದಯ ಕಿಳಿಯಿತು. ನೊಂದ ನೋಟ, ನೊಂದ ಧ್ವನಿ ಕಂಪಿಸುತ್ತಾ ಮೆಲ್ಲಗೆ ಹೇಳಿದಳು, ದೇವ, ಇನ್ಮೇಲೆ ಈ ಕೆಲಸ ಮಾಡೋಕ್ಕಿಲ್ಲ. ನನ್ನ ಎದೆಯ ಮೇಲಿಂದ ಏನೋ ಭಾರವನ್ನು ಇಳಿಸಿದಂತಾಗಿ ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟೆ. ರಾತ್ರಿ ಭಾಳ ಹೊತ್ತಾಗಿ ಹೋಗಿತ್ತು. ಆದರೂ ನಿದ್ದೆ ಮಾತ್ರ ಬರುವಂತೆ ತೋರಲಿಲ್ಲ.
ಮನದಲ್ಲಿ ಶಾಂತತೆ ಹರಿದಾಡತೊಡಗಿತು. ಚೆನ್ನಮ್ಮ ಒಂದು ಬಾರಿ ಅಕಳಿಸಿದಳು. ನನಗೆ ಅದೇ ನೆವವಾಗಿ, ಚೆನ್ನ, ಇನ್ನು ಹೋಗಿ ಮಲಕ್ಕೋ ಎಂದು ಹೇಳಿ ಎದ್ದೆ. ಅವಳು ಎದ್ದಳು. ಬಾಗಿಲವರೆಗೆ ಅವಳೊಡನೆ ಹೋಗಿ ನಾನೇ ಬಾಗಿಲನ್ನು ತೆಗೆದೆ. ಬಾಗಿಲಲ್ಲಿ ಪುನಃ ಅವಳ ಕೈ ಹಿಡಿದು ನನ್ನ ಕಡೆಗೆ ತಿರುಗಿಕೊಂಡು, ಚೆನ್ನ, ದೇವರಾಣೆಗೂ ನನಗೆ ನಿನ್ನ ಮೇಲೆ ಸಿಟ್ಟಿಲ್ಲ, ಎಲ್ಲಿ ಎಂದು ಹೇಳಿ ನನ್ನೆರಡು ಕೈಗಳಿಂದ ಅವಳ ಮುಖವನ್ನು ಹಿಡಿದು ಹಣೆಯ ಮೇಲೆ ಒಂದು ಮುತ್ತು ಕೊಟ್ಟೆ. ಚೆನ್ನಮ್ಮ ಹೊರಟು ಹೋದಳು. ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತು. ನೋಡಿದರೆ ಕರಿಯಪ್ಪನವರು. ಅವರೇ ಕೂಗಿ ಎಬ್ಬಿಸಿದ್ದು. ಅವರು ಒಳಗೆ ಹೇಗೆ ಬಂದರೋ ತಿಳಿಯಲಿಲ್ಲ. ಬಹುಶಃ ರಾತ್ರಿ ಬಾಗಿಲ ಅಗಣಿ ಹಾಕೋದನ್ನು ಮರೆತಿದ್ದೇನೇನೋ ಅಂದುಕೊಂಡೆ. ಏನು ಯಜಮಾನ್ರೆ ಎಂದು ಕಣ್ಣು ಉಜ್ಜಿಕೊಳ್ಳುತ್ತಾ ಇದ್ದೆ. ಅಯ್ಯೋ, ಏನು ಹೇಳಿ ಸ್ವಾಮಿ, ಅಯ್ಯೋ ನನ್ನ ಕಂದ, ನನ್ನ ಚೆನ್ನ ಎಂದು ಮಾತು ಪೋಣಿಸದೆ ಕರಿಯಪ್ಪನವರು ಕೆಳಗೆ ಬಿದ್ದು ಉರುಳಾಡತೊಡಗಿದರು. ಏನೋ ಒಂದು ತರಹದ ಅವ್ಯಕ್ತವಾದ ಭೀತಿಯಿಂದ ನನ್ನ ಎದೆ ಬಿರಿದು ರಕ್ತ ಚಿಮ್ಮಿದ ಹಾಗಾಯಿತು. ಅಷ್ಟು ಹೊತ್ತಿಗೆ ಇನ್ನು ಯಾರೋ ಬಂದು, ಸ್ವಾಮಿ, ಚೆನ್ನಮ್ಮ ತೋಟದ ಬಾವಿಗೆ ಬಿದ್ದು. ಅವರು ಮಾತು ಪೂರೈಸುವ ತನಕ ನನ್ನ ಜೀವ ತಡೆಯಲಿಲ್ಲ. ಹಾಸಿಗೆಯಿಂದ ಎದ್ದವನೇ ಹುಚ್ಚನಂತೆ ತೋಟದ ಬಾವಿಯ ಕಡೆಗೆ ಓಡತೊಡಗಿದೆ. ಬಾವಿ ಹತ್ತಿರ 10-12 ಜನ ಗುಂಪುಗೂಡಿ ನಿಂತಿದ್ದುದು ಕಾಣಿಸಿತು. ಇನ್ನು ಜೀವ ಬಿರಬಹುದೇನೋ ಎಂಬ ಹುಚ್ಚು ಆಸೆ. ಅಯ್ಯೋ, ಹುಚ್ಚು ಆಸೆ ಸರಿ. ರಾತ್ರಿ ಅವಳು ಹೋಗಿ ಬಿದ್ದಿರಬೇಕು. ಇಲ್ಲಿಯವರೆಗೂ ಜೀವ ಇರುವುದುಂಟೆ ಎಂಬ ನಿರಾಶೆ ಹತ್ತಿರ ಹೋಗಿ ನಿಂತೆ. ಎಲ್ಲರೂ ದಾರಿ ಬಿಟ್ಟರು. ನೋಡಿದೆ. ಅಯ್ಯೋ ಭಗವಂತ, ಅದೆಂಥ ನೋಟವನ್ನು ನೋಡಿದ್ದೆನೋ. ಎದೆಯ ರಕ್ತ ಕಣ್ಣಿನಲ್ಲಿ ಚಿಮ್ಮಿ ಬಂದಂತಾಯಿತು. ಕಣ್ಣುಗಳು ಸಿಡಿದು ಕತ್ತಲೆ ಕೊಯ್ದಂತಾಯಿತು. ಅಷ್ಟೇ ನನಗೆ ಜ್ಞಾಪಕ. ಪುನಃ ಎಚ್ಚರವಾದಾಗ ಅಲ್ಲಿ ನಿಂತಿದ್ದವರು ಒಬ್ಬಿಬ್ಬರು ನನ್ನ ತಲೆಗೂ ಮುಖಕ್ಕೂ ತಣ್ಣೀರೆಸುತ್ತಿದ್ದರು. ನನ್ನ ಮೂಗಿನಿಂದ ರಕ್ತ ಹರಿದು ಬರುತ್ತಿತ್ತು. ನನಗೆ ಯಾವುದೂ ಲಕ್ಷ್ಯವಿಲ್ಲ. ಶವದ ಹತ್ತಿರ ಹೋಗಿ ಜೀವದ ಚಿಹ್ನೆ ಏನಾದರೂ ಇದೆಯೇ ಎಂದು ಬಹಳ ಆಸೆಯಿಂದ ನೋಡಿದೆ. ಅಯ್ಯೋ ಸುಮ್ಮನೆ ಭ್ರಾಂತಿ. ನನ್ನ ಭ್ರಮೆಯನ್ನು ನೋಡಿ ನನಗೆ ಅಯ್ಯೋ ಹುಚ್ಚ ಅನಿಸಿತು. ಅವಳ ದೇಹದಲ್ಲಿ ಅಡಗಿದ ಆ ಅಮಲವಾದ ಹಿಮಕಣವು ಆಗಲೇ ಹಾರಿಹೋಯಿತು. ಪುಣ್ಯವು ಪಾಪದಿಂದ ಅಗಲಿ ಹೋಗಿತ್ತು. ಅಮೃತವು ಇಂಗಿ ಹೋಗಿ ಉಳಿದಿದ್ದುದು ವಿಷದ ಚರಟ. ಇನ್ನು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಾಗಲಿಲ್ಲ. ನಿಧಾನವಾಗಿ ಮನೆಯ ಕಡೆ ನಡೆದೆ. ಅದೇ ದಿನ ಸಾಯಂಕಾಲ ನಾನು ಆ ಹಳ್ಳಿಯನ್ನು ಬಿಟ್ಟು ಹೊರಡುವುದಕ್ಕೆ ಮುಂಚೆ ಚೆನ್ನಮ್ಮನ ಪೂಟವನ್ನು ಅವರ ಮನೆಯಲ್ಲಿ ಬಿಟ್ಟು ಬಂದೆ. ಅಂಥ ಹುಡುಗಿಯನ್ನು ಕಳೆದುಕೊಂಡ ಅವರಿಗೆ ಆ ಸಾಯು ಏನು ಸಮಾಧಾನ ಕೊಟ್ಟಿತು? ದಾರಿಯುದ್ದಕ್ಕೂ ಯೋಚನೆ, ಪೊಲೀಸಿನವರೇನೋ ಆತ್ಮಹತ್ಯೆ ಎಂದು ರೆಕಾರ್ಡು ಮಾಡಿಬಿಟ್ರು. ಆದರೆ ಪ್ರಸ್ತುತ ನಾನೇ ಅದನ್ನು ಕೊಂದ ಹಾಗಾಯಿತು. ಏನು ಮಾಡಿದರೂ ಆ ಭಾವನೆ ಬಿಡುವಂತೆ ತೋರಲಿಲ್ಲ. ನಾನು ಹೇಳುವುದೆಲ್ಲ ಅವಳ ಮನಸ್ಸಿಗೆ ನಾಟಿ ಇರುವುದಕ್ಕಿಂತ ಸಾಯುವುದೇ ಮೇಲಾಗಿ ತೋರಿರಬೇಕು. ನಾನು ಅವಳನ್ನು ನನ್ನ ಕೊಠಡಿಯಿಂದ ಹೊರಕ್ಕೆ ಕಳಿಸಿದಾಗ ಅವಳ ಹೃದಯ ಸಾವಿನಿಂದ ತುಂಬಿತೆಂದು ಈಗ ತೋರುತ್ತದೆ. ಈ ಯೋಚನೆ ಬಂದೊಡನೆ ನನ್ನ ಎದೆಯ ಸೀಳಿ ಕಾದ ಸೀಸವನ್ನು ಹೊಯ್ದು ಹಾಗಾಯಿತು. ನಾನು ಆ ಹೊಳೆಯಲ್ಲಿ ಅವಳನ್ನು ಹೊರಕ್ಕೆ ಕಳಿಸದೆ ಇದ್ದಿದ್ದರೆ ಅವಳು ಸಾಯಬೇಕೆಂಬ ಸಂಕಲ್ಪ ದೂರವಾಗುತ್ತಿತ್ತೋ ಏನೋ, ಬದುಕಿರುತ್ತಿದ್ದಳೋ ಏನೋ. ಅವಳ ಮನಸ್ಸಿಗೆ ಜೀವನ ನೀಗಬೇಕೆಂಬ ಆಸೆಯನ್ನು ತಂದವನು ನಾನು, ಅದಕ್ಕೆ ಸಂಶಯವಿಲ್ಲ. ನನಗೇನು ಅಧಿಕಾರವಿತ್ತು? ಅವಳ ಧರ್ಮ ಅಧರ್ಮವನ್ನು ತುಲನೆ ಮಾಡೋದಕ್ಕೆ ನಾನು ಯಾರು? ನನ್ನ ಮಾತುಗಳು ಒಂದೊಂದು ಅವಳನ್ನು ಬಾವಿಯವರೆಗೂ ತಬ್ಬಿಕೊಂಡು ಹೋಗಿರಬೇಕು. ಆಮೇಲೆ ಅವಳನ್ನು ಬಾವಿಗೆ ತಳ್ಳಿದ್ದು ನನ್ನ ಮಾತುಗಳೇ. ನಾನೇ ಅವಳನ್ನು ಕೈಯಾರೆ ಕೊಂದ ಹಾಗಾಯ್ತಲ್ಲ. ದೇವರ ಎದುರಲ್ಲಿ ಇದಕ್ಕೆ ಒಂದಲ್ಲ ಒಂದು ದಿನ ಉತ್ತರ ಹೇಳಬೇಕು. ಏನು ಹೇಳಲಿ? ಯೋಚನೆಗಳಿಗೆ ತಡೆಯಿಲ್ಲ. ನಾಳೆ ಊರು ಸೇರುತ್ತೇನೆ. ಈ ಕಥೆಯನ್ನೆಲ್ಲ ಹೇಳಿದರೆ ಏನೆನ್ನುವಳೋ ನನ್ನ ಲಕ್ಷ್ಮಿ.